ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ನಾನು ಏಜಸ್ ಅಂದ್ರೆ ವಯಸ್ಸಿನ ಬಗ್ಗೆ ಯಾವುದೇ ಎಕ್ಸಾಮ್ ಅಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡುವಷ್ಟು ಶಾರ್ಟ್ ಕಟ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಂದಿನ ಟಾಪಿಕ್ ನಾನು ಯೂನಿಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಪರ್ಸೆಂಟೇಜ್ ಶಾರ್ಟ್ ಕಟ್ಸ್ ಮತ್ತೆ ಕಂಪ್ಲೀಟ್ ಕೋರ್ಸ್ ನ ಕವರ್ ಮಾಡ್ಕೊಟ್ಟಿದ್ದೀನಿ. ಅದನ್ನ ಕೂಡ ವಿಡಿಯೋಸ್ ನೋಡಿ ಯಾವುದೇ ಎಕ್ಸಾಮ್ ಆದ್ರೂ ನೀವು ಪ್ರಿಪೇರ್ ಆಗಬಹುದು. ಈಗ ನಾನು ಫಸ್ಟ್ನೇದಾಗಿ ಏಜಸ್ ಬಗ್ಗೆ ಮಾತಾಡ್ತೀನಿ. ಈಗ ನನ್ನ ವಯಸ್ಸು, ಫಾರ್ ಎಕ್ಸಾಂಪಲ್ ಏಜಸ್ ಬಗ್ಗೆ ವಯಸ್ಸು ನಾನು ಹುಟ್ಟಿದಾಗ ನನ್ನ ತಂದೆಗೆ 30 ವರ್ಷ ಇರ್ಬೋದು. ಈಗ ನನಗೆ ಫಾರ್ ಎಕ್ಸಾಂಪಲ್ ಹೇಳ್ತದೆ 20 ವರ್ಷ ಅಂತ ತಿಳ್ಕೊಳ್ಳಿ. ಆಗ ನನ್ನ ತಂದೆಗೆ ಎಷ್ಟು ವಯಸ್ಸಾಗುತ್ತೆ? 30 + 20 50 ವರ್ಷ. ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ತಾರೆ ಅಥವಾ ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಈಗ 5 ವರ್ಷದಿಂದ ನನ್ನ ತಂದೆ ಏಜ್ ಮತ್ತೆ ನನ್ನ ಏಜ್ ಎಷ್ಟಾಗಿರುತ್ತೆ? ಈಗ 50 ಅಂದ್ರೆ -5 ಹಾಕೊಳ್ಳಿ. 50 - 5 45. ನನ್ನ ವಯಸ್ಸು 20 - 5 15. ಈ ರೀತಿ ಕ್ವಶನ್ಗಳನ್ನ ಕೆಲವೊಂದು ನಾವು ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಕೆಲವೊಂದು ಪ್ರಾಬ್ಲಮ್ಗಳನ್ನ ನಾನು ಕೆಲವೊಂದು ಟೇಬಲ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಟೇಬಲ್ ನ ನೋಡ್ಕೊಂಡ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ನಿಮ್ಗೆ ನೋಡಿದ ತಕ್ಷಣ ಅರ್ಥ ಆಗಲ್ಲ, ನಾನು ಹೇಳ್ತಾ ಇದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ಸ್ನೇಹಿತರೆ. ಈಗ ನಾನು ಇಲ್ಲಿ ಅಬ್ಸರ್ವ್ ಮಾಡಿ ಕ್ಲೀನ್ ಆಗಿ. ಇಲ್ಲಿ ಎ ಅನ್ನೋದು ಒಬ್ಬ ಪರ್ಸನ್, ಬಿ ಅನ್ನೋದು ಒಬ್ಬ ಪರ್ಸನ್ ಸ್ನೇಹಿತರೆ. ಓಕೆ, ಇಲ್ಲಿ ನಾನು ಪ್ರೆಸೆಂಟ್, ಈಗ ನಾನು ಪ್ರೆಸೆಂಟ್ ವಯಸ್ಸು ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪ್ರೆಸೆಂಟ್ ವಯಸ್ಸನ್ನ ನಾನು ಎಕ್ಸ್ ಅಂತ ತಗೋತೀನಿ. ಎಕ್ಸ್ ಅಂತ ಇದೊಂದು ಮಾರ್ಕ್, ನೀವು ಯಾವುದೇ ವಯಸ್ಸು ಬಂದ್ರೆ ಮಾರ್ಕ್ ಅಲ್ಲಿ ಈ ರೀತಿ ರೌಂಡ್ ಹಾಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಬಂದಾಗ ಇದು ವೈ ಅಂತ ತಗೋತೀನಿ. ಇಲ್ಲಿ ಪಾಸ್ಟ್ ಟೆನ್ಸ್ ಅಂದ್ರೆ ಏನಾಗುತ್ತೆ? ಆ ಪಾಸ್ಟ್ ಟೆನ್ಸ್ ಎಷ್ಟು ಇಯರ್ ಹಿಂದಕ್ಕೆ ಹೋಗುತ್ತೆ. ಈಗ ನಾನು ಇರೋ ಏಜ್ ಎಷ್ಟು ಇಯರ್ ಹಿಂದಕ್ಕೆ ಹೋಗುತ್ತೆ? 5 ಇಯರ್ ಅಂತ. ಅದನ್ನ ಎಂ ಅಂತ ತಗೊಂಡಿದ್ದೀನಿ. ಏನಾಗುತ್ತೆ? ಎಕ್ಸ್ ಮೈನಸ್ ಎಂ ಆಗುತ್ತೆ. ಎಕ್ಸ್ ಮೈನಸ್ ಎಂ ಆಗುತ್ತೆ. ಅದೇ ರೀತಿ ಇದೇನಾಗುತ್ತೆ? ವೈ ಮೈನಸ್ ಎಂ ಆಗುತ್ತೆ. ಅದೇ ಟೇಬಲ್ ನಾನು ಬರ್ದಿರೋದು. ಅದೇ ರೀತಿ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಸ್ನೇಹಿತರೆ? ಫ್ಯೂಚರ್ ಅಲ್ಲಿ ಎಷ್ಟು ಇಯರ್? ನನಗೆ ಎನ್ ಇಯರ್ ಮುಂದಕ್ಕೆ ಹೋಗುತ್ತೆ. ಈಗ ನನ್ನ ವಯಸ್ಸು 20 ಇದ್ರೆ ಒಂದು ಎನ್ ಇಯರ್ 5 ವರ್ಷ ಮುಂದಕ್ಕೆ ಎಷ್ಟಾಗುತ್ತೆ? 25 ಆಗುತ್ತೆ. ದಟ್ ಮೀನ್ಸ್ ಎಕ್ಸ್ ಪ್ಲಸ್ ಎಂ ಅಂತ. ಎಕ್ಸ್ ಪ್ಲಸ್ ಇದನ್ನ ಎನ್ ಅಂತ ತಗೋತೀನಿ ಸ್ನೇಹಿತರೆ. ಎನ್ ಅನ್ನೋದನ್ನ ಇದನ್ನ ಮುಂದಿನ ಫ್ಯೂಚರ್ ಎನ್ ಇಯರ್ಸ್ ಅಂತ ತಗೊಂಡಿದ್ದೀನಿ ನಾನು. ವೈ ಪ್ಲಸ್ ಎನ್. ಈಗ ಪಾಸ್ಟ್ ಇದ್ರೆ ಮೈನಸ್, ಪ್ರೆಸೆಂಟ್ ಇದೆ ಪ್ಲಸ್. ಯಾವುದೇ ಟರ್ಮ್ ಪ್ರೆಸೆಂಟ್ ಇಯರ್ಗೆ ಅಷ್ಟೇ. ಇದು ಒಂದು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಇವೆರಡರನ್ನ ಇದು ಮಾಡಿದ್ರೆ ಡಿಫ್ರೆನ್ಸ್ ಯಾವಾಗಲೂ ಕೂಡ ಎಕ್ಸ್ ಮೈನಸ್ ವೈ ಬರುತ್ತೆ. ಈಗ ಪಾಸ್ಟ್ ಡಿಫ್ರೆನ್ಸ್ ತಗೊಂಡು ಎಕ್ಸ್ ಮೈನಸ್ ವೈ ಬರುತ್ತೆ. ಪ್ರೆಸೆಂಟ್ ಡಿಫ್ರೆನ್ಸ್ ತಗೊಂಡು ಈಗ ಎಕ್ಸ್ ಮೈನಸ್ ವೈ, ಎಕ್ಸ್ ಮೈನಸ್ ಎಂ ಮೈನಸ್ ವೈ ಮೈನಸ್ ಎಂ. ದಟ್ ಮೀನ್ಸ್ ಕ್ಯಾನ್ಸಲ್ ಆಗುತ್ತೆ ನೋಡಿ. ಎಕ್ಸ್ ಮೈನಸ್ ಎಂ ಪಾಸ್ಟ್ ಅನ್ನು ಒಂದು ಕೇಳಿದ್ರೆ ಫ್ಯೂಚರ್ ನೀವೇ ಮಾಡಿ. ಮೈನಸ್ ಆಫ್ ವೈ ಮೈನಸ್ ಎಂ ಪ್ಲಸ್ ಆಗುತ್ತಲ್ಲ. ಎಕ್ಸ್ ಮೈನಸ್ ಎಂ ಮೈನಸ್ ಆಫ್ ವೈ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಯಾವುದು? ಎಕ್ಸ್ ಮೈನಸ್ ವೈ ಉಳ್ಕೊಳ್ಳುತ್ತೆ. ಈ ಪಾಸ್ಟ್ ಡಿಫ್ರೆನ್ಸ್ ಯಾವಾಗಲೂ ಸೇಮ್ ಇರುತ್ತೆ. ಅದರಿಂದ ನಾವು ಯಾವುದೇ ಒಂದು ಪ್ರಾಬ್ಲಮ್, ಏಜಸ್ ಪ್ರಾಬ್ಲಮ್ ತಗೊಂಡ್ರು ಈ ಡಿಫ್ರೆನ್ಸ್ ಮುಗಿದ್ರೆ ನಾವು ಪ್ರಾಬ್ಲಮ್ನ ಮಾಡೋದು. ಈ ಟೇಬಲ್ ಇಂದನೇ ಕೆಲವೊಂದು ಪ್ರಾಬ್ಲಮ್ಗಳನ್ನ ಅನಲೈಸ್ ಮಾಡೋದು ನಾವುಗಳು. ಅದೇ ರೀತಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು ಇದೇ ಡಿಫ್ರೆನ್ಸ್. ಯಾವ್ದನ್ನ ಪಾಸ್ಟ್ ಪ್ರೆಸೆಂಟ್ ಎಕ್ಸ್ ಮೈನಸ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಅದು ಎ ಪರ್ಸನ್ ವೈ ಪರ್ಸನ್ ಡಿಫರೆನ್ಸ್ ಎಕ್ಸ್ ಮೈನಸ್ ವೈ ಇದ್ದೇ ಇರುತ್ತೆ. ಇದನ್ನ ನೀವು ಲಾಜಿಕ್ ನ ಇಟ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲಿ ನೋಡಿದ್ರೆ ಏನಿಲ್ಲ, ಇದು ಎಕ್ಸ್ ಅನ್ನೋದು ವೈ ಅನ್ನೋದು ಪ್ರೆಸೆಂಟ್ ಏಜಸ್. ಅದನ್ನ ಪಾಸ್ಟ್ ಹೋದ್ರೆ ಮೈನಸ್ ಎಮ್, ಎಕ್ಸ್ ಮೈನಸ್ ಎಮ್, ವೈ ಮೈನಸ್ ಎಮ್, ಪ್ರೆಸೆಂಟ್ ಅಂದ್ರೆ ಪ್ಲಸ್ ಏನು. ಬಟ್ ಎಲ್ಲೂ ಡಿಫರೆನ್ಸ್ ಸೇಮ್ ಇರುತ್ತೆ. ಇದನ್ನ ಲಾಜಿಕ್ ನ ನೀವು ಅಪ್ಲೈ ತಿಳ್ಕೊಳ್ಳಿ. ಇದನ್ನ ಮೈಂಡ್ ಅಲ್ಲಿ ಹಾಕೊಂಡು ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಈಸಿಯಾಗಿ ಮಾಡಬಹುದು. ಈಗ ನಾನು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಅದಕ್ಕೊಂದು ಟೇಬಲ್ ಕೂಡ ನಾನು ಕ್ರಿಯೇಟ್ ಮಾಡಿದ್ದೀನಿ. ಯಾವುದೇ ಒಂದು ಏಜಸ್ ಅಲ್ಲಿ ಈ ಒಂದು ವೇರಿಯೇಬಲ್ಸ್ ಎ ಮೈನಸ್ ಬಿ ಅಂದ್ರೆ ಒಂದೇ. ಈ ಒಂದು ವೇರಿಯೇಬಲ್ಸ್ ಇದೆಯಲ್ಲ ಎ ಮೈನಸ್ ಬಿ, ಈ ಒಂದು ವೇರಿಯೇಬಲ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಯಾವ್ದು? ಪಾಸ್ಟ್ ಪ್ರೆಸೆಂಟ್. ಎಷ್ಟು ನಾನು ಎಕ್ಸಾಂಪಲ್ ತಗೊಂಡಿದ್ದು ಪಾಸ್ಟ್ ಪ್ರೆಸೆಂಟ್ ಅಂತ. ಅದು ಈಕ್ವಲ್ ಯಾವುದಕ್ಕಾಗುತ್ತೆ? ಸಿ ಮೈನಸ್ ಯಾವುದೊಂದು ಪ್ರಾಬ್ಲಮ್ ಈಕ್ವಲ್ ಯಾವ್ದು ನಿಮ್ಗೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ. ಈ ಒಂದು ಟೇಬಲ್ ಅಕಸ್ಮಾತ್ 3 - 2 ಇದ್ರೆ 2 ವರ್ಷ ಇದ್ರೆ ಇದ್ರ ಡಿಫರೆನ್ಸ್ ಸೇಮ್ ಆಗಿರುತ್ತೆ. ಅರ್ಥ ಆಯ್ತಾ? ಈ ಒಂದು ಡಿಫರೆನ್ಸ್ ಈಕ್ವಲ್ ಆಗಿರುತ್ತೆ. ಅದನ್ನ ಡಿಫರೆನ್ಸ್ ನಾವು ಕ್ಯಾಲ್ಕುಲೇಟ್ ಇದು ಮಾಡಿದಾಗಲೇ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಅಬ್ಸರ್ವ್ ಮಾಡ್ಕೊಳ್ಳಿ. ಅಥವಾ ಈ ರೀತಿನೂ ಡಿಫರೆನ್ಸ್ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋ ಒಂದು ಏಜ್ ಕೊಟ್ಟಿಲ್ಲ ಅಂದ್ರೆ ಆ ಏಜ್ ನಾವು ಈಸಿಯಾಗಿ ಕಂಡುಹಿಡಿಯಬಹುದು ಸ್ನೇಹಿತರೆ. ಇದೊಂದು ಎ ಮೈನಸ್ ಬಿ ಅಂದ್ರೆ ಇಸ್ ಈಕ್ವಲ್ ಟು ಸಿ ಮೈನಸ್ ಡಿ. ಅದೇ ರೀತಿ ಎ ಮೈನಸ್ ಸಿ ಇಸ್ ಈಕ್ವಲ್ ಟು ಬಿ ಮೈನಸ್ ಡಿ. ಈ ರೀತಿ ನಾವು ಪ್ರಾಬ್ಲಮ್ ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ. ಇದೊಂದು ಫಾರ್ಮ್ಯಾಟ್ ಸ್ನೇಹಿತರೆ. ರೋ ಅಂಡ್ ವರ್ಟಿಕಲ್ ಹಾರಿಜಾಂಟಲ್ ಡಿಫರೆನ್ಸ್ ಇಂದ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನಾನು ಪ್ರಾಬ್ಲಮ್ ತಗೊಂಡಾಗ ನಿಮಗೆ ಯಾವ ರೀತಿ ಅಂತ ಅಷ್ಟು ಅರ್ಥ ಆಗುತ್ತೆ ನಿಮಗೆ. ಈಗ ಮೊದಲೇ ಪ್ರಾಬ್ಲಮ್ ತಗೋತಾ ಇದ್ದೀನಿ, ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಈಗ ನೋಡಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ದ ಫಸ್ಟ್ ಟೈಮ್ ಪ್ರಾಬ್ಲಮ್, ದ ರೇಷಿಯೋ ಆಫ್ ದ ಫಾದರ್ ಏಜ್ ಟು ದ ಸನ್ ಏಜ್ 4:1. ಓಕೆ, ದ ಪ್ರಾಡಕ್ಟ್ ಆಫ್ ದ, ಈಗ ರೇಷಿಯೋಸ್ ಆಫ್ ದಿ ಫಾದರ್ಸ್ ಏಜ್ ಮತ್ತೆ ಸನ್ ಏಜ್ 4:1 ಇದೆ. ನಾನು ಎಕ್ಸಾಂಪಲ್ ಆಲ್ರೆಡಿ ಹೇಳಿದೆ. ನಾನು ಈ ರೀತಿ ಟೇಬಲ್ ಹಾಕೊಂಡು ನಿಮ್ಗೆ ಯಾವುದೇ ರೀತಿ ಮಿಸ್ಟೇಕ್ ಅಲ್ಲ. ಫಾದರ್ ಮತ್ತೆ ಸನ್ ಸ್ನೇಹಿತರೆ. ಈಗ ಒಂದು ಏಜಸ್ ಕೊಟ್ಟಿದೆ, ಪ್ರೆಸೆಂಟ್ ಏಜ್ ಕೊಟ್ಟಿದೆ. ಅದು 4x ರೇಷಿಯೋದಲ್ಲಿ ಕೊಟ್ಟಾಗ 4x ಮತ್ತೆ ಎಕ್ಸ್ ಅಂತ ಹೋದ್ರೆ ಎಕ್ಸ್ ಅಂದ್ರೆ 1 ಎಕ್ಸ್ ಅಂತ ತಿಳ್ಕೊಂಡಿದ್ದೀನಿ. ದ ಪ್ರಾಡಕ್ಟ್ ಆಫ್ ದ ಏಜ್ ಇಸ್ 196. ಓಕೆ, ದ ಪ್ರಾಡಕ್ಟ್ ಆಫ್ ದ ಏಜ್ ಅಂದ್ರೆ ಈಗ
4x into x is equal to 196 ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. therefore 4x square is equal to 196. ಓಕೆ, ಇದು ಹಾಗೆ ಇರಲಿ. ಇಲ್ಲಿ ನೋಡಿ, ಇನ್ನು ದ ರೇಷಿಯೋ ಆಫ್ ದ ಏಜಸ್ ಆಫ್ಟರ್ 15 ಇಯರ್ಸ್, ನಾನು ಹೇಳಿದ್ರೆ ಫ್ಯೂಚರ್ಸ್ ಅಲ್ವಾ, ಆಫ್ಟರ್ 15 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಇದೊಂದು ಫಾರ್ಮೆಟ್. ಅಕಸ್ಮಾತ್ ಕೆಲವೊಂದ್ಸಲ ನಾನು ಹೀಗೆ ಬರ್ಕೋತೀನಿ ಡೈರೆಕ್ಟ್ ಆಗಿ. ಆಫ್ಟರ್ 5 ಇಯರ್ಸ್ ಅಂದ್ರೆ ಇಲ್ಲಿ 5 ಇಯರ್ಸ್ ಈ ರೀತಿ ಆರೋ ಮಾಡ್ಕೊಡ್ತೀನಿ. 5 ಇಯರ್ಸ್ ಅಂದ್ರೆ ಏನಾಗುತ್ತೆ, ಇಲ್ಲಿ 4x ಪ್ಲಸ್ 5 ಆಗುತ್ತೆ, ಇಲ್ಲಿ x ಪ್ಲಸ್ 5 ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕ್ವಶನ್ ಏನು, ಈಗ ನಾನು ಯಾವ್ದು ಕಂಡುಹಿಡಬೇಕು, ದ ರೇಷಿಯೋ ಆಫ್ ದ ವಾಟ್, ರೇಷಿಯೋ ಎಷ್ಟಿರುತ್ತೆ ಫಾದರ್ ಮತ್ತೆ ಸನ್ ರೇಷಿಯೋ ಕಂಡುಹಿಡಬೇಕು. therefore ಈಗ ನಾನು 4 ಯಾವ್ದ್ರಿಂದ ಹೋಗುತ್ತೆ, 4 4 ದ 16, 3 ಕ್ಯಾರಿ, 4 9 36, 436 ಅಂದ್ರೆ ಸ್ಕ್ವೇರ್ ರೂಟ್ ಆದಾಗದ x is equal to square root of 14. ನಾನು ಆಲ್ರೆಡಿ ಹೇಳಿದಾಗೆ ಅಪ್ ಟು 25 ತನಕ ತಿಳ್ಕೊಂಡು ಯಾವುದೇ ಪ್ರಾಬ್ಲಮ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 49 ಸ್ಕ್ವೇರ್ ರೂಟ್ ಸ್ಕ್ವೇರ್ ಯಾವ್ದು ಇದೆ, 14 ಸ್ಕ್ವೇರ್ 7 ಅಲ್ಲ, 7 ಎಕ್ಸಾಂಪಲ್. ಈಗ ನಾನು ಅವ್ನು ಕೇಳಿದ್ರು ರೇಷಿಯೋ ಆಫ್ ದಿ ಪ್ರೆಸೆಂಟ್ ಫ್ಯೂಚರ್ 5 ವರ್ಷ ಆದ್ಮೇಲೆ ಎಷ್ಟು ರೇಷಿಯೋ ಇರುತ್ತೆ ಅಂತ. ಈಸಿ ಅಲ್ಲ ಸ್ನೇಹಿತರೆ, ಏನಿಲ್ಲ, ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 4 into 7 plus 5 and 7 plus 5 ಎಷ್ಟಾಗುತ್ತೆ, 4 7 28 plus 5 33. ನೆಕ್ಸ್ಟ್ ಎಷ್ಟಿದೆ, 7 plus 5 12. therefore ಯಾವ್ದರಿಂದ ಹೋಗುತ್ತಾ ಸ್ನೇಹಿತರೆ, ಯಾವ್ದರಿಂದ ಆದ್ರೂ ಹೋಗುತ್ತಾ, ಹೋಗೋದಾದ್ರೆ ಹೊಡ್ಕೊಂಡು ಹೊಡೀರಿ. ರೇಷಿಯೋ ಇದೆ, ಆಪ್ಷನ್ಸ್ ಯಾವುದಿಲ್ಲ. ಓಕೆ, 3 ಇಂದ ಹೋಗುತ್ತೆ. 3 4 ದ 3 11 ದ. ಓಕೆ, 11 ರೇಷಿಯೋ ಯಾವುದು, 11:4. ಎಷ್ಟು ಈಸಿ ಅಲ್ಲ, ಈಸಿಯಾಗಿ ಈ ರೀತಿ ಟೇಬಲ್ ಫಾರ್ಮೆಟ್, ಈ ರೀತಿ ಟೇಬಲ್ ಫಾರ್ಮೆಟ್ ನಾವು ಮಾಡ್ಕೊಂಡು ಯಾವುದೇ ಕ್ವಶನ್ ಪ್ರಾಬ್ಲಮ್ ಆಗೋದಿಲ್ಲ, ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆನ್ಸರ್ 11:4. ಈಗ ಪ್ರೆಸೆಂಟೇಜ್ ಕೊಟ್ಟಿದ್ದಾನೆ 4:1 ಅಂತ, ಅದು 4x x. ನಾನು 5 ಇಯರ್ಸ್ ಆದ್ಮೇಲೆ ಎಷ್ಟು ರೇಷಿಯೋ ಇರುತ್ತೆ ಫಾದರ್ಸ್ ಅಂತ ಹೇಳಿದ್ದಾನೆ. ಆ ಫಾದರ್ಸ್ ಅಂಡ್ 5 ಇಯರ್ಸ್ ಅಂದ್ರೆ +1 ಆಲ್ರೆಡಿ ಇದೆ ಟೇಬಲ್. ಈ ರೀತಿ ಬರ್ಕೊಂಡ್ರೆ 5 ಇಯರ್ಸ್ ಅಂದ್ರೆ +5 ಆಗುತ್ತೆ ಫ್ಯೂಚರ್ ಅಲ್ಲಿ, ಅದಕ್ಕೆ ಸೇರಿಸ್ಕೊಳ್ಳಿ. ಅದನ್ನ ಒಂದು ಆಲ್ರೆಡಿ ನಮ್ಗೆ ಕೊಟ್ಟಿದೆ, ಪ್ರಾಡಕ್ಟ್ ಆಫ್ ದ ಏಜ್. ಇದು ಹಿಂಟ್ ಕ್ವಶನ್, ಪ್ರಾಡಕ್ಟ್ ಆಫ್ ದ ಏಜ್ ಅಂತ ಕೊಟ್ಟಿದ್ದಾನೆ. 4x x ವರೆ 4x is equal to 196. therefore ಸ್ಕ್ವೇರ್ x is equal to root of 49 ಬರುತ್ತೆ. root of 49 ಸ್ಕ್ವೇರ್ ಎಷ್ಟು, 7 ಸ್ನೇಹಿತರೆ. ನೆಕ್ಸ್ಟ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಪ್ರೆಸೆಂಟ್ ಫ್ಯೂಚರ್ ಏಜ್ಗೆ 5 ಇಯರ್ಸ್ ಕ್ವಶನ್ ಕೇಳಿದ, ಆಫ್ಟರ್ 5 ಇಯರ್ಸ್ ಎಷ್ಟು ಅಂತ ರೇಷಿಯೋ ಅಂತ ಆನ್ಸರ್ ಬಂದೋಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಮಿಸ್ಟರ್ ಸೊನಾಲ್ ಈಸ್ 5 times the older as the son. ಓಕೆ, ಫಾದರ್ ಮತ್ತೆ ಸನ್ನು ಅಗೇನ್ ಟೇಬಲ್ ಹಾಕೊಳ್ಳಿ. ಅಕಸ್ಮಾತ್ ನೀವು ಹೇಗೆ ಬರ್ಕೋತ್ರ ಹಾಗೆ 4x ರೇಷಿಯೋ ಏನು ಕೂಡ 4 years later the sum of their ages will be. ಓಕೆ, ಈಗ ಏನ್ ಕೊಟ್ಟಿದ್ದಾನೆ ಅಂದ್ರೆ ಸಮ್ ಆಫ್ ದರ್ ಏಜಸ್ ವಿಲ್ ಬಿ. ಈಗ ಏನು 4 years later than son ಅಂದ್ರೆ ಒಂದ್ರದ್ದು ಫಾದರ್ 4x ಆಗಿದ್ರೆ ಮಗೊಂದು x ಆಗುತ್ತೆ ಅಟ್ ಪ್ರೆಸೆಂಟ್ ಅಲ್ಲಿ. ಈ ಕ್ವಶನ್ ಏನ್ ಕೊಟ್ಟಿದ್ದಾನೆ, ಲೇಟರ್ ದಿ ಸಮ್ ಆಫ್ ದೇರ್ ಏಜಸ್ ಇಸ್ 43 ಅಂತ. ಸಮ್ ಆಫ್ ದೇರ್ ಏಜಸ್ ಅಂದ್ರೆ ಕೊಟ್ಟಿದ್ದಾನೆ 4x plus x ಅಂದ್ರೆ ಎಷ್ಟಾಗುತ್ತೆ, 5x is equal to 43. okay, will be the present ages. okay, 4 years later ಕ್ವಶನ್ ಕ್ಲೀನ್ ಆಗಿ ಓದಬೇಕು. ಅದಕ್ಕೆ ಸ್ನೇಹಿತರೆ 4 years later the sum of their age. 4 years later ಅಂದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ, ಅಟ್ ಪ್ರೆಸೆಂಟ್ ಏನಾಗುತ್ತೆ, 4 years later. 4 years later ಎಷ್ಟಾಗುತ್ತೆ, ಆಕ್ಚುಲಿ ಇದು ರಾಂಗ್, ಇದು ಕ್ವಶನ್ ಕರೆಕ್ಟ್ ಆಗಿ ಅದಕ್ಕೆ ಓದ್ಬೇಕು ನಾವು. 4x plus 4 x plus 4 ಇವೆರಡು ಸಮ್ಮದು 43 ಅಂತ ಏಜಸ್. ದ ಪ್ರೆಸೆಂಟ್ ಏಜ್ ಆಫ್ ದಿ ಸನ್, ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕು ಎಷ್ಟಂತ. ಈಗ ನೋಡಿ ಸ್ನೇಹಿತರೆ, ಈಸಿ, ಅದು ತುಂಬಾನೇ ಈಸಿ ಕೊಟ್ಟಿದೆ ನಮ್ಗೆ ಆಲ್ರೆಡಿ. ಈಗ ಅಬ್ಸರ್ವ್ ಮಾಡಿ, ಸಮ್ ಆಫ್ ದ 4 years ಅಂದ್ರೆ ಎಷ್ಟು ಏಜ್ ಇರುತ್ತೆ, 4x plus x plus ನಿಮಗೆ ಗೊತ್ತಾಗ್ಲಿಂದ ಡೈರೆಕ್ಟ್ ಆಗಿರ್ಬೋದು 5x plus 8 is equal to 43 ಅಂತ ನಿಮ್ಗೆ ತೋರಿಸ್ಲಿ ಅಂತ ಬರೀತಾ ಇರೋದು ಅಷ್ಟೇ. therefore 4x x 5x 5x plus 8 is equal to 43 ಕೊಟ್ಟಿದ್ದಾನಲ್ಲ ನಿಮ್ಗೆ ಕೊಟ್ಟಿದ್ದಾನೆ 4 years later the sum of their age. therefore ಎಷ್ಟಾಗುತ್ತೆ ಸ್ನೇಹಿತರೆ, 5x is equal to 43 minus 8 is equal to 35. therefore 5 7 35. ಇಲ್ಲಿ ಕ್ವಶನ್ ಕೇಳಿರೋದು ಯಾವುದು, ಸನ್ದಿ ಕ್ವಶನ್ ಕೇಳಿರೋದು 7 years. ಮಗುಂಗೆ ಎಷ್ಟು ವರ್ಷ ಆಗಿರುತ್ತೆ ಪ್ರೆಸೆಂಟ್, ಈಗ 7. ಅವನಿಗೆ ತಂದೆದು 28 ವರ್ಷ. ತಂದೆಗೆ ಅಕಸ್ಮಾತ್ ತಂದೆ ಏಜ್ ಕೇಳಿದ್ರೆ 28 ಅಂತ ರೈಟ್ ಹಾಕ್ಬೋದಾಯ್ತು. ಇಲ್ಲಿ ತಂದೆ ಏಜ್ ಕೇಳಿಲ್ಲ, ಸಣ್ಣ ಏಜ್ ಮಾತ್ರ ಕೇಳಿದ್ದಾನೆ, ಅದರಿಂದ 7 ಆನ್ಸರ್. ಈ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ, ನಾವು ಮೈಂಡಲ್ಲಿ ಅವೇರ್ ಆಗಿರ್ಬೇಕು. ಈ ರೀತಿ ಟೇಬಲ್ ಇದ್ರೆ ಮಾತ್ರ ಈಸಿಯಾಗಿ ನಾವು ಸಾಲ್ವ್ ಮಾಡಕ ಆಗುತ್ತೆ ಸ್ನೇಹಿತರೆ. ಈಗ ನಾನು ನೆಕ್ಸ್ಟ್ ಕ್ವಶನ್ ತಗೋತಾ ಇದ್ದೀನಿ, ಮೂವ್ ಆಗ್ತಿದೆ. ದ ರೇಷಿಯೋಸ್ ಆಫ್ ವಿಮಲ್ಸ್ ages and Arun ages is 3:5 and sum of their ages in 80 years. okay, ಇಲ್ಲಿ ಕೊಟ್ಟಿರೋ ಕ್ವಶನ್ ಸ್ನೇಹಿತರೆ, ದ ರೇಷಿಯೋ ಆಫ್ ದ ಏಜ್ ಇಸ್ 10 years will be. ಓಕೆ, ದ ರೇಷಿಯೋ ವಿಮಲ್ ಏಜ್ ಅರುಣ್ ಏಜ್ 3:5 ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ. ವಿಮಲ್ ಮತ್ತೆ ಅರುಣ್ ಏಜ್ ಸ್ನೇಹಿತರೆ.
ಈಗ ಅದು ಪ್ರೆಸೆಂಟೇಜು ಆಗಿದೆ. ಓಕೆ, ಅದನ್ನ ಏನು ಮಾಡ್ತೀನಿ ನಾನು, ಒಬ್ಬೊಂದು 3x ಇದೆ, ಇನ್ನೊಬ್ಬೊಂದು ಅರುಣ್ ಸೇಜು 5x ಇದೆ. ಈಗ ಏನು ಮಾಡ್ತೀನಿ ಅಂದರೆ ಎಷ್ಟು ಇಯರ್ ಆದಮೇಲೆ ಸ್ನೇಹಿತರೆ, ದ ಸಮ್ ಆಫ್ ದರ್ ಏಜಸ್ 80 years, ದ ರೇಷಿಯೋ ಆಫ್ ದರ್ ಏಜಸ್ ಇಸ್ 10 years ವಿಲ್ ಬಿ. ಓಕೆ, 10 years ಆದಮೇಲೆ ಫ್ಯೂಚರ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಫ್ಯೂಚರ್ಸ್ ಕೊಟ್ಟಿದ್ದಾನೆ. ಫ್ಯೂಚರ್ ಈ ರೀತಿ ಆರೋ ಮಾಡ್ಕೊಳ್ಳಿ, ಫ್ಯೂಚರು ಈ ರೀತಿ ಬಂದು ನಾನು ಆರೋ ಮಾಡೋಕ್ಕಾಗಲ್ಲ, ಅದು ಬ್ಯಾಕ್ ಇಯರ್ ಪಾಸ್ಟ್ ಇಯರ್ ಅಂತ ತಿಳ್ಕೊಳ್ಳಿ. 10 years ಆಫ್ಟರ್ ಎಷ್ಟಾಗುತ್ತೆ, 3x ಪ್ಲಸ್ 10 ಆ್ಯಂಡ್ 5 ಈ ರೀತಿ ಟೇಬಲ್ ಬರ್ಕೊಂಡು ಯಾವುದೇ ರೀತಿ ಮಿಸ್ಟೇಕ್ ಆಗಲ್ಲ. 5x ಪ್ಲಸ್ 10 ಇಲ್ಲೇನು ಕೊಟ್ಟೆ, ಸಮ್ ಆಫ್ ದ ಏಜ್ ಇಸ್ 8 ಇದು ಅಲ್ಲಿ ಓಸತಿ ಕನ್ಕ್ಲೂಡ್ ಮಾಡಿದೆ ಎಲ್ಲಿ ಪ್ರೆಸೆಂಟ್ ಆಗ್ಬೇಕಂತ, ಅಲ್ಲಿ ಇಲ್ಲಿ ಏನು ಕೊಟ್ಟಿಲ್ಲ. therefore ಇಲ್ಲಿ ಸಮ್ ಆಫ್ ದ ಏಜಸ್ ಇಸ್ 80 years ಅಂತ ಕೊಟ್ಟಿದ್ದಾನೆ. ಸಮ್ ಆಫ್ ದ 5x ಪ್ಲಸ್ 3x ಎಷ್ಟಾಗುತ್ತೆ ಸ್ನೇಹಿತರೆ, 5x ಪ್ಲಸ್ 3x ಎಷ್ಟಾಗುತ್ತೆ, is equal to 80 ಅಂತ ಕೊಟ್ಟಿದ್ದೇನೆ. therefore 8x is equal to 80, therefore x is equal to 10 ಬಂದಾಯ್ತು. ಈಗ ನಾವು ಕಂಡಿಡ್ಬೇಕಾದ್ರು ಏಜಸ್ ವಿಲ್ ಬಿ ದ ರೇಷಿಯೋ ಆಫ್ ದ ಏಜ್ ಆಫ್ಟರ್ 10, ಇದು ರೇಷಿಯೋಸ್ ಕಂಡುಹಿಡಬೇಕು. 3 times 30 plus 10 40 ಆಗುತ್ತೆ, ಡೈರೆಕ್ಟಾಗಿ ಬರೀತಾ ಇದ್ದೀನಿ. therefore 50 plus 1 60, ಸೊ ರೇಷಿಯೋ ಎಷ್ಟಾಗುತ್ತೆ ಸ್ನೇಹಿತರೆ, 22 ದ 23 ದ. therefore 2:3, 2:3 ಎಷ್ಟನೇ ಆಪ್ಷನ್, ಫಸ್ಟ್ ಆಪ್ಷನ್ ಇದೆ ಆನ್ಸರ್. 2:3 ಇಸ್ ದ ಆನ್ಸರ್. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ, ಈ ರೀತಿ ಬರೋದು ನಾವು ಟೇಬಲ್ ಹಾಕೊಂಡು ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ ಮಾಡ್ಬೋದು. ಅಥವಾ ನಾನು ಇಲ್ಲಿ ಹಾಕಿಲ್ಲ, ನೀವು ಬೇಕಾದ್ರೆ ಪ್ರತಿ ಸತಿ ಈ ರೀತಿ ಮಾಡ್ಕೊಳ್ಳಿ. ನಾನು ಜಸ್ಟ್ ನಮ್ಗೆ ಗೊತ್ತಿದೆಯಲ್ಲ ಅದಕ್ಕೋಸ್ಕರ. 10 year ಅಂದರೆ 10 year ಇದು ಪಾಸ್ಟ್, ಈಗ ಯಾರು ಮಾಡ್ಕೋದ್ರೆ ಫ್ಯೂಚರು. ಈ ಕಡೆ ಬಂದರೆ ನಾನು ಯಾಕಂದ್ರೆ ಯಾವುದೋ ಒಂದಿದ್ರೆ ಅದು ಪಾಸ್ಟ್ ಟೆನ್ಸ್ ಅಂತ ತಿಳ್ಕೊಡಿ ಸ್ನೇಹಿತರೆ. ಇದು ಫ್ಯೂಚರು, ಇದು ಪಾಸ್ಟು, ಆ್ಯರೋ ಮಾರ್ಕು. ಈ ರೀತಿ ನಾನು ಕಲ್ತ್ಕೊಂಡು ನಿಮಗೆ ಏನಾದ್ರು ಈಸಿ ಅನ್ಸುತ್ತೆ, ನಿಮ್ಗೆ ಯಾವ ಮೆಥಡ್ ಪ್ರಿಫರ್ ಆಗುತ್ತೆ ಆ ಮೆಥಡ್ನ ಪ್ರಿಫರ್ ಮಾಡಿ ಸ್ನೇಹಿತರೆ. ಓಕೆ, ಆನ್ಸರ್ 2:3. ಅರ್ಥ ಆಗಿದೆ ಅನ್ಸ್ಕೊತೀನಿ. ಪ್ರೆಸೆಂಟೇಜ್ ಕೊಟ್ಟಿದ್ದಾನೆ 3:5 ಅಂತ ಕೊಟ್ಟಿದ್ದೆ, ಅದು ಸಮ್ ಆಫ್ ದಿ ಏಜಸ್ 80 ಕೊಟ್ಟಿದ್ದಾನೆ. therefore 8x is equal to, ಇದನ್ನ ಕೆಲವು ಸಲ ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿ ಇದರಿಂದ ಒಂದೇ ಸೆಕೆಂಡ್ ಹೇಳ್ಬೋದು, ಯಾಕಂದ್ರೆ ಕೊಟ್ಟಿದ್ದಾನೆ. therefore 8x is equal to x is equal to 10 ಆಗುತ್ತೆ. ಫ್ಯೂಚರ್ ಎಷ್ಟಾಗುತ್ತೆ, ಇದನ್ನು ವಿತೌಟ್ ಪೆನ್ ಆರ್ ಪೇಪರ್ ಸಾಲ್ವ್ ಮಾಡ್ಬೋದು. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಸಾಲ್ವ್ ಮಾಡಿದೆ ಸ್ನೇಹಿತರ. ದ ರೇಷಿಯೋ ಆಫ್ ಅಶೋಕ್ ಏಜ್ ಅಂಡ್ ಪ್ರದೀಪ್ ಏಜ್ ಈಕ್ವಲ್ ಟು 4:3. ಓಕೆ, ಅಶೋಕ್ ಮತ್ತೆ ಪ್ರದೀಪ್ ಏಜು 4:3 ಅಂದ್ಕೊಡಿ. ಇದು ಅಶೋಕು, ಇದು ಪ್ರದೀಪು. ಎಷ್ಟು ರೇಷಿಯೋ ಇದೆ, 4x ಮತ್ತೆ 3x ಇದೆ ಅಶೋಕು ಅಟ್ ಪ್ರೆಸೆಂಟು. ನಾನಿಲ್ಲಿ ಪ್ರೆಸೆಂಟ್ ಅಂತ ಬರೀತೀನಿ ಸ್ನೇಹಿತರೆ. ದ ಅಶೋಕ್ ವಿಲ್ ಬಿ 26 years ಓಲ್ಡ್ ಆಫ್ಟರ್ ದಿ 6 years. ಓಕೆ, 6 years ಆದಮೇಲೆ ಅಂದರೆ 6 years ಆದಮೇಲೆ ನಾನು ಈ ರೀತಿ ಬರ್ತಿದ್ದೀನಿ. ಎಷ್ಟಾಗುತ್ತೆ, 6 years ಆದಮೇಲೆ ಫ್ಯೂಚರಲ್ಲಿ x ಪ್ಲಸ್ 6 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ, 3x ಪ್ಲಸ್ 6 ಆಗುತ್ತೆ. ಇಲ್ಲಿ ಹೆಂಗೆ ಕೇಳಿದ್ದಾನೆ, ದ ಅಶೋಕ್ ವಿಲ್ ಬಿ 26 years ಓಲ್ಡ್ ಆಫ್ಟರ್ 6 years. ಈಕ್ವಲ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ ಇದ್ರದ್ದು ನಮಗೆ. ಈಗ 4x ಪ್ಲಸ್ 6 is equal to 26 ಅಂತ ಕೊಟ್ಟಿದ್ದಾನೆ. ಫ್ಯೂಚರಲ್ಲಿ ಅವನಿಗೆ ಇಷ್ಟು ಏಜ್ ಆದಾಗ 26 ಏಜ್ ಆಗಿರುತ್ತೆ ಅಂತ. therefore x ಎಷ್ಟಾಗಿರುತ್ತೆ ಸ್ನೇಹಿತರೆ, therefore 20 ಅಂದರೆ x is equal to 5. ಇದು 6 ಆ ಕಡೆ ಹೋದ್ರೆ ಎಷ್ಟಾಗುತ್ತೆ, 26 - 6 ಅಂದರೆ 20 ಆಗುತ್ತೆ. 20 ಡಿವೈಡೆಡ್ ಬೈ 4 5 ಆಗುತ್ತೆ. x is equal to 5 ಬರುತ್ತೆ ಸ್ನೇಹಿತರೆ. ಈ 5ನ ನಾನೇನು ಮಾಡ್ತೀನಿ, ಈ ಕ್ವಶನ್ ಏನು ಕೇಳಿರೋದು ಸ್ನೇಹಿತರೆ, ಹೌ ಓಲ್ಡ್ ಪ್ರದೀಪ್ ನೌ. ಓಕೆ, ಪ್ರದೀಪ್ ಏಜ್ ಎಷ್ಟಾಗಿದೆ, 3x ಇದೆ. therefore 5 ಬಂದಿದೆ, 3 × 5 therefore 15 years. ಪ್ರದೀಪ್ ಎಷ್ಟು ಇಯರ್ ಆಗಿದೆ ಅಂದರೆ 15 years. ಅದೇ ರೀತಿ ಅರುಣ್ಗೆ ಎಷ್ಟು ಇಯರ್ ಆಗಿದೆ ಸ್ನೇಹಿತರೆ, ಕ್ವಶನ್ ಏನಾದ್ರು ಅರುಣ್ಗೆ 20 ವರ್ಷ ಅರುಣ್ಗೆ ಆಗಿದೆ ಸ್ನೇಹಿತರೆ. ಅರುಣ್ಗೆ 20 ವರ್ಷ, ಪ್ರದೀಪ್ಗೆ 15 ವರ್ಷ ಆಗಿದೆ ಸ್ನೇಹಿತರೆ. ಈ ರೀತಿ ನಮಗೆ ಈಸಿಯಾಗಿ ಒಂದು ಟೇಬಲ್ ಫಾರ್ಮ್ಯಾಟ್ ಮಾಡ್ಕೊಂಡು ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಕೂಡ ಈಸಿಯಾಗಿ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಕ್ವಶನ್ ಇರೋದಾಗಲ್ಲ, ಯಾಕಂದ್ರೆ ಮುಂದೆ ಹಿಂದೆ ಆದಾಗ ನಿಮ್ಗೆ ಕಲ್ಕಂಗೆ ತುಂಬಾನೇ ಕಷ್ಟ ಆಗುತ್ತೆ. 6 ಮಾರ್ಕಲ್ಲಿ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. Sachin was twice as old as Ajay 10 years back. ಓಕೆ, ಒಳ್ಳೆ ಕ್ವಶನು. ಈಗ ನೋಡಿ ಸ್ನೇಹಿತರೆ, 10 years ಬ್ಯಾಕು ಈಗ ಸಚಿನ್ ಎಸ್ ಅಂತ ತಗೋತೀನಿ, ಅಜಯ್ನ ನಾನು ಈ ರೀತಿ ತಗೋ 10 years ಬ್ಯಾಕ್. ಬ್ಯಾಕ್ ಅಂದ್ರೆ ನಾನು ಏನು ಮಾಡ್ತೀನಿ ಅಂದರೆ ರೌಂಡ್ ಈ ಕಡೆ ತಗೋತೀನಿ ಬ್ಯಾಕು. 10 years ಬ್ಯಾಕ್ ಎಷ್ಟಿದೆ, ಟ್ವೈಸ್ ಅಂತಿದೆ. ಟ್ವೈಸ್ ಅಂತಿದ್ರೆ ನಾನು ಏನು ಮಾಡ್ತೀನಿ, ಟ್ವೈಸ್ 2x ಅಂತ ತಗೋತೀನಿ, ಎಕ್ಸ್ ಅಂತ ತಗೋತೀನಿ. ಈಗ ಹೌ ಓಲ್ಡ್ ಈಸ್ ಅಜಯ್ ಟುಡೇ ಇಫ್ ಸಚಿನ್ ವಿಲ್ ಬಿ 40. ಓಕೆ, ಸಚಿನ್ ಏಜ್ ನಮಗೆ ಕೊಟ್ಟಿದ್ದಾನೆ 40 ಆಗಿದ್ರೆ ಎಷ್ಟು ಅಂತಂದ್ರೆ 10 years ವಿಲ್ ಬಿ ಅಂತ ಕೊಟ್ಟಿದ್ದಾನೆ. ಈಗ ಪ್ರೆಸೆಂಟೇಜ್ ಎಷ್ಟಾಗುತ್ತೆ ಸ್ನೇಹಿತರೆ, ಪ್ರೆಸೆಂಟೇಜ್ ಎಷ್ಟಾಗುತ್ತೆ, ಈಗ ಮೈನಸ್ ಈ ಕಡೆ ಬಂದಾಗ ಏನಾಗುತ್ತೆ, ಇಲ್ಲಿ ಪ್ರೆಸೆಂಟ್ ಎಷ್ಟಿರುತ್ತೆ, 2x ಪ್ಲಸ್ 10 ಆಗುತ್ತೆ. ಇದೆಷ್ಟಾಗುತ್ತೆ, x ಪ್ಲಸ್ 10 ಆಗುತ್ತೆ. ಓಕೆ, ಈಗ ಈ ಕ್ವಶನ್ ಹೇಳಿದ್ದಾನೆ ಪ್ರೆಸೆಂಟೇಜ್ ನಮ್ಗೆ ಇಷ್ಟು ಬಂತು, ಯಾಕಂದ್ರೆ ಅದು ಹಿಂದಿಂದಾಗಿದೆ, ಹಿಂದೆ ಬಂದಾಗ ಮುಂದಾಗುತ್ತೆ. ನೆಕ್ಸ್ಟ್ ಹೌ ಓಲ್ಡ್ ಈಸ್ ಅಜಯ್ ಟುಡೇ ಇಫ್ ಸಚಿನ್ ವಿಲ್ ಬಿ 40 years
10 ಇಯರ್ಸ್ ಲೇಟರ್ ಅಂತ ಕೊಟ್ಟಿದೆ. ಹಾಗಾದ್ರೆ ಫ್ಯೂಚರ್ 10 ಇಯರ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಫ್ಯೂಚರ್ 10 ಇಯರ್ಸ್ ಆಗಿದ್ರೆ ನಾನು ಈ ರೀತಿ ಹಾಕೊಂಡೆ. therefore 2x ಪ್ಲಸ್ 20 10 ಪ್ಲಸ್ 10 20 ಆಗುತ್ತೆ ಸ್ನೇಹಿತರೆ. ಅದನ್ನು 10 ಕೂಡಿದ್ದೀನಿ ಅಷ್ಟೇ, ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ. x ಪ್ಲಸ್ 10 ಪ್ಲಸ್ 10 ಅಂದ್ರೆ 29 ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ. therefore ಇಲ್ಲೇನು ಕೊಟ್ಟಿದ್ದಾನೆ ಅಂದ್ರೆ ಅಜಯ್ ಏಜ್ ನ ಕೊಟ್ಟಿದ್ದಾನೆ ಸ್ನೇಹಿತರೆ. ಅಜಯ್ ಏಜ್ ನಾನು ಇಲ್ಲಿ ಮೆನ್ಷನ್ ಮಾಡಿದೆ, ಪ್ರಾಬ್ಲಮ್ ಏನು ಡಿಫಿಕಲ್ಟಿನೇ ಇಲ್ಲ. therefore 2x ಪ್ಲಸ್ 20 is equal to 40. ಓಕೆ, therefore ಅಜಯ್ ಎಷ್ಟಾಗುತ್ತೆ ಸ್ನೇಹಿತರೆ, 20 ತಗೊಂಡ್ರೆ 40 ಮೈನಸ್ 20 is 20 10 ಆಗುತ್ತೆ. x is equal to 10 ಆಗುತ್ತೆ ಸ್ನೇಹಿತರೆ. ಸಾರಿ, x is equal to 10 ಆಗುತ್ತೆ, ಕರೆಕ್ಟ್. therefore ಹೇಗೆ ಹೇಳಿ, ಇದು ಇಲ್ಲಿಗೆ ತಗೊಂಡ್ರೆ 40 ಮೈನಸ್ 20 ಅಂದ್ರೆ 20 ಆಗುತ್ತೆ. 20 ಡಿವೈಡ್ ಬೈ 2 10. therefore x is equal to 10. ಕ್ವಶನ್ ಏನ್ ಕೇಳಿದ್ದೇನೆ ಸ್ನೇಹಿತರೆ ಅದನ್ನ ನೋಡಿ. ಇಲ್ಲಿ ಸಚಿನ್ ಏಜ್ ಕೊಟ್ಟಿದ್ರು. ಸಚಿನ್ ಏಜ್ ವಿಲ್ ಬಿ 40 ಇಯರ್ಸ್ ಆದ್ಮೇಲೆ ಎಷ್ಟಂತ. ಈಗ ಅಜಯ್ ಏಜು ಹೌ ಓಲ್ಡ್ ಇಸ್ ಅಜಯ್ ಟುಡೇ ಅಂತ ಕೊಟ್ಟಿದ್ದಾನೆ. ಅಜಯ್ ಏಜ್ ಎಷ್ಟು ಸ್ನೇಹಿತರೆ, 10 ಅಲ್ವಾ ಸ್ನೇಹಿತರೆ. ಅಜಯ್ ಪ್ರೆಸೆಂಟ್ ಅಂತ ಕೇಳಿದ್ದಾನೆ. ಅಜಯ್ ಪ್ರೆಸೆಂಟ್ ಅಲ್ಲಿ ಎಕ್ಸ್ ಪ್ಲಸ್ 10 ಅಂತಿದೆ. ಎಕ್ಸ್ ಪ್ಲಸ್ 10 ಅಂದ್ರೆ 10 ಪ್ಲಸ್ 10 ಎಷ್ಟಾಗುತ್ತೆ ಸ್ನೇಹಿತರೆ, 20. ಎಷ್ಟು ಈಸಿ ಅಲ್ಲ, 20. ಈ ರೀತಿ ಟೇಬಲ್ ಫಾರ್ಮ್ ಮಾಡಿ ಈಸಿಯಾಗಿ ಕನ್ಕ್ಲೂಡ್ ಮಾಡಬಹುದು. ಇಲ್ಲಿ ನಮಗೆ 2 ರೇಷಿಯೋ ಕೊಟ್ಟಿದ್ದಾನೆ. 10 ಇಯರ್ಸ್ ಬ್ಯಾಕ್ 10 ಇಸ್ 2x ಇರುತ್ತೆ. ಪ್ರೆಸೆಂಟ್ ಇಯರ್ ಬಂದಾಗ 2x ಪ್ಲಸ್ 10 ಆಗುತ್ತೆ ಸ್ನೇಹಿತರೆ. 2x ಪ್ಲಸ್ 10 ಪ್ಲಸ್ ಎಕ್ಸ್ ಪ್ಲಸ್ 10 ಆಗುತ್ತೆ. ಸೊ ಮತ್ತೆ 10 ಇಯರ್ಸ್ ಕೊಟ್ಟಿದ್ದಾನೆ. ಮತ್ತೆ 10 ಇಯರ್ಸ್ ಸಚಿನ್ದು ಏಜ್ ಕೊಟ್ಟಿದ್ದಾನೆ. ಸಚಿನ್ ಏಜ್ ಕೊಟ್ಟಿದ್ದಾನೆ ಅಂದಾಗ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ. ಎಕ್ಸ್ ವ್ಯಾಲ್ಯೂ ಬಂದಾದ್ಮೇಲೆ ಪ್ರೆಸೆಂಟ್ ಏಜು ಅಜಯ್ನ ಈಸಿಯಾಗಿ ಕಂಡುಹಿಡಿಯಬಹುದು. ಓಕೆ, ಆನ್ಸರ್ 20 ಇಯರ್ಸ್. ನೆಕ್ಸ್ಟ್ ಕ್ವಶನ್. ಓಕೆ, ದೀಪಕ್ is 4 times as old as his son. ಓಕೆ, ಫಾದರ್ ಅಂಡ್ ಸನ್. ಇಲ್ಲಿ ನಾನು ಫಾದರ್ ಅಂತ ತಗೋತೀನಿ, ಫಾದರ್ ಮತ್ತೆ ಸನ್. ಓಕೆ, ದೀಪಕ್ ಇದು ಅವನ ಹೆಸರು. 4x x ಅಂತ ತಗೋತೀನಿ ಸ್ನೇಹಿತರೆ, ಪ್ರೆಸೆಂಟ್ ಈಗಿರೋದು. ನೆಕ್ಸ್ಟ್ 4 years hence. 4 years hence ಅಷ್ಟೇ ನಾನು ಫ್ಯೂಚರ್ ಆಗುತ್ತೆ. therefore hence ಅಂದ್ರೆ ಫ್ಯೂಚರ್, ಹೇಗೋ ಅಂದ್ರೆ ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ಓಕೆ, ಎಷ್ಟಾಯ್ತು 4x ಪ್ಲಸ್ 4. ಓಕೆ, ಈ ಪ್ರಾಬ್ಲಮ್ ನಾನು ಎರಡನೇ ಪ್ರಾಬ್ಲಮ್ ಮಾಡಿದ್ದೀನಿ, ಬಟ್ ಕ್ವಶನ್ ಸ್ವಲ್ಪ ಫಾದರ್ ಅಂತ ಚೇಂಜ್ ಆಗಿದೆ ಅಷ್ಟೇ, ದೀಪಕ್ ಅಂತ ಚೇಂಜ್ ಆಗಿದೆ. ಎಕ್ಸ್ ಪ್ಲಸ್ 4. ದ ಸಮ್ ಆಫ್ ದೇರ್ ಏಜಸ್ ವಿಲ್ 43. ಸಮ್ ಆಫ್ ಇವೆರಡು ಸಮ್ ಆಫ್ ದೇರ್ ಏಜಸ್ 43 ಅಂತ ಕೇಳಿದ್ದಾನೆ ಸ್ನೇಹಿತರೆ. 4 years ಸೆನ್ಸ್ ಅಲ್ಲಿ 4 years ಸೆನ್ಸ್ ಇದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ. ಓಕೆ, ಮತ್ತೆ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಬರ್ತೀನಿ. 4x 5x ಪ್ಲಸ್ 8 is equal to 43 ಅಂತ ಕೊಟ್ಟಿದ್ದಾನೆ. ಯಾಕಂದ್ರೆ ಎರಡನೇ ಪ್ರಾಬ್ಲಮ್ ಕೂಡ ಸೇಮ್ ಇದೆ, 43. therefore 43 minus 8 35. 35 divided by 5 7. therefore 7 is the x. 7 ಕ್ವಶನ್ ಏನಿದೆ, ದೀಪಕ್ ಸನ್ ಕ್ವಶನ್ ಇದೆ. therefore x ವ್ಯಾಲ್ಯೂ ಸಂದು 7 years. ಆನ್ಸರ್ ಇಸ್ ದ 7. ಸೇಮ್ ಕ್ವಶನ್ ಕೇಳಿದಾನೆ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. a is 20 years older than b. ಓಕೆ, a is 20 years ದೊಡ್ಡವನಾಗಿದ್ದಾನೆ a. therefore ನನಗೆ a x ಎಷ್ಟು ಅಂತ ಗೊತ್ತಿಲ್ಲ, b ಎಷ್ಟಿದೆ, ಬಟ್ 20 years ಜಾಸ್ತಿ ಇದೆ ಅಂದಾಗ ನಾನೇನ್ ಮಾಡ್ತೀನಿ, ಎಷ್ಟು ಗೊತ್ತೆ ಅದಕ್ಕೆ ಪ್ಲಸ್ 20 ಹಾಕ್ತೀನಿ. ಅವ್ನು ದೊಡ್ಡವರು ಇದ್ದಾರೆ. ಇದು ಬಿ ಎಕ್ಸ್ ಅಂತ ತಗೋತೀನಿ ಸ್ನೇಹಿತರೆ. ಎ ಈಸ್ ಆಲ್ಸೋ 6 times as old as b. ಓಕೆ, ಇನ್ನು 6 times old as b ಅಂತ ತಗೊಂಡಿದೆ. ಇದನ್ನ ನಾವು ಈ ರೀತಿ, ನಿಮ್ಗೆ ಕೆಲವರು ಏನ್ ಮಾಡ್ತಾರೆ, ಎಕ್ಸ್ ಪ್ಲಸ್ 20 ಬೈ ಎಕ್ಸ್ 6 times ಅಂದ್ರೆ ಈಸ್ ಈಕ್ವಲ್ ಟು 6/1 ಅಂತ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ನಿಮಗೆ ಯಾವ ಪ್ರಿಫರ್, ನಾನು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಸ್ನೇಹಿತರೆ. ಎಕ್ಸ್ ಪ್ಲಸ್ 20 is equal to 6x. therefore 5x is equal to 20. x is equal to 4. therefore question ಏನು, then respectively the ages of b and a and b years ಎಷ್ಟು ಅಂತ ಕೇಳಿದ್ದಾನೆ ಸ್ನೇಹಿತರೆ. a years ಎಷ್ಟು 24, b year 4 ಸ್ನೇಹಿತರೆ. ಆನ್ಸರ್ 4:21. ಒಂದೇ ಆಪ್ಷನ್ ಕರೆಕ್ಟ್ ಆಗಿದೆ. ಈ ಒಂದು ಇಲ್ಲಿ ಕೊಟ್ಟಿದ್ದಾನೆ, ಹೇಗೆ ಹಾಕಿದ್ರೆ ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 20 ಅಂತಿದೆ. ಆಲ್ರೆಡಿ ನಮಗೆ ಬಂದಿದೆ ಎಕ್ಸ್ 4 ಪ್ಲಸ್ 20 is equal to 24. therefore a is equal to 4, b is equal to 4. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ಈ ರೀತಿ ಬೇಕಾದ್ರೆ ಫಾರ್ಮುಲಾ ಮಾಡ್ಕೊಳ್ಳಿ. ಈಕ್ವಲ್ಸ್ ಕೆಲವರು ಈ ರೀತಿ ಪ್ರಿಫರ್ ಮಾಡ್ತಾರೆ, ನಾನು ಯಾವಾಗಲೂ ಈ ಕ್ರಾಸ್ ವೈಸ್ ಮಾಡ್ಬಿಟ್ಟು ಮಾಡ್ತೀನಿ. ಎರಡೂ ಒಂದೇ, ಬಟ್ ನಿಮಗೆ ಯಾವ ಪ್ರಿಫರ್ ಆಗುತ್ತೋ ಅದನ್ನ ಮಾಡಿ ಸ್ನೇಹಿತರೆ, ಯಾವ ರೀತಿ ಮೇಲ್ಗಡೆ ಕೆಳಗಡೆ ಹಾಕೊಂಡು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. A respective age of father and son is 41 and 16. ಓಕೆ, ಫಾದರ್ ಮತ್ತೆ ಸನ್ ಮೇಲೆ ಏನು ಕ್ವಶನ್, ಫಾದರ್ ಅಂಡ್ ಸನ್ ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾರೆ. ಸಾರಿ, ಪ್ರೆಸೆಂಟ್ ಎಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ,
41 ಮತ್ತೆ 16 ಕೊಟ್ಟಿದ್ದಾನೆ. ಹೌ ಮೆನಿ ಇಯರ್ಸ್ ದ ಫಾದರ್ ಇಸ್ ಟ್ವೈಸ್ ಆಸ್ ದ ಓಲ್ಡ್ ಆಫ್ ಹಿಸ್ ಸನ್. ಓಕೆ, ನನಗೆ ಫ್ಯೂಚರ್ ಹೌ ಮೆನಿ ಇಯರ್ಸ್ ಅಂತ ಕೊಟ್ಟಿದ್ದಾನೆ, ನನಗೆ ಎಷ್ಟು ಇಯರ್ಸ್ ಅಂತ ಗೊತ್ತಿಲ್ಲ. ಎಕ್ಸ್ ನಾನು ಫ್ಯೂಚರ್ ಇಯರ್ ಅಂತ ಗೊತ್ತೀನಿ. 41 ಪ್ಲಸ್ ಎಕ್ಸ್ 61 ಪ್ಲಸ್ ಎಕ್ಸ್ ಇಲ್ಲಿ ಟ್ವೈಸ್ ಅಂತ ಕೊಟ್ಟಿದ್ದಾನೆ. ಟ್ವೈಸ್ ಅಂದ್ರೆ 2 1 ಆಲ್ರೆಡಿ ಈ ರೀತಿ ಕೆಲವರು ಈ ರೀತಿನೂ ಬೇಕಾದ್ರೆ ಮಾಡ್ಕೊಳ್ಳಿ. 41 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 16 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 2/1. ಕೆಲವರು ಈ ರೀತಿ ಬರ್ಕೋತಾರೆ, ನಿಮ್ಗೆ ಯಾವ ಸೂಟಬಲ್ ನಾನು ಈ ರೀತಿ ಮಾಡ್ಕೋತೀನಿ. ಎಷ್ಟಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡಿದಾಗ 41 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 16 32 ಪ್ಲಸ್ 2. therefore ಎಷ್ಟಾಗುತ್ತೆ ಸ್ನೇಹಿತರೆ 2x. therefore 41 minus 32 is 9. x minus x, so x is equal to 9 ಸ್ನೇಹಿತರೆ. 9 years ಬೇಕಾಗುತ್ತೆ ಅವನು ಡಬಲ್ ಆಗಕ್ಕೆ. therefore answer will be the 9 years. ಅಥವಾ ಈ ರೀತಿ ಕ್ಯಾಲ್ಕುಲೇಟ್ ಈ ರೀತಿ ತಗೋ, ಎರಡೂ ಒಂದೇ ಸ್ನೇಹಿತರೆ. ನಿಮಗೆ ಯಾವ ಪ್ರಿಪೇರ್ ಬಂತು ಇದನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ, ಎರಡೂ ಒಂದೇ, ಮೇಲ್ಗಡೆ ಕೆಳಗಡೆ ಹಾಕೋದು. ನಿಮ್ಗೆ ಹೆಂಗ್ ಕೂಡಿಸ್ಕೊತೆ ಆ ರೀತಿ ಮಾಡಿದ್ರೆ ಅದು ಈಸಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ಆನ್ಸರ್ 9 ವರ್ಷ ತಗೊಳುತ್ತೆ ಫಾದರು ಟ್ವೈಸ್ ಜಾಸ್ತಿ ಅಂತ ಆಗೋಕೆ. ಅರ್ಥ ಆಯ್ತಾ, ಎಷ್ಟು ಈಸಿ ಅಲ್ಲ. ನೆಕ್ಸ್ಟ್ ಕ್ವಶನ್. ಓಕೆ, ಎ ಈಸ್ 3 years younger ಟು ಬಿ. ಓಕೆ, ಎ ಮತ್ತೆ ಬಿ. ಎ ಈಸ್ ಯಂಗರ್ ಅಂತ ಹೇಳಿದ್ದಾನೆ, ಯಂಗರ್ ಅಂದ್ರೆ ಚಿಕ್ಕವನು. therefore ಎಕ್ಸ್ ಅಂತ ತಗೋತೀನಿ ಅದನ್ನ. ಇವನು ದೊಡ್ಡವನಾಗಿರೋದ್ರಿಂದ ಎಕ್ಸ್ ಪ್ಲಸ್ 3 ಅಂತ ತಗೊಂಡು ಎಷ್ಟು ವರ್ಷ ಗೊತ್ತಿಲ್ಲ ನನಗೆ, ಎಕ್ಸ್ ಪ್ಲಸ್ 3. ಅಂಡ್ ಸಿ ಈಸ್ 2 years ಓಲ್ಡರ್ ದೆನ್ ಎ. ಓಕೆ, ಓಲ್ಡರ್ ದೆನ್ ಎ ಅಂತಂದ್ರೆ ಎಕ್ಸ್ ಗಿಂತ ಸಿ ದೊಡ್ಡವನಾಗಿದೆ, ಎಷ್ಟು ವರ್ಷ, ಎಕ್ಸ್ ಪ್ಲಸ್ 2 years. ಓಕೆ, ದೆನ್ ಕ್ವಶನ್ ಹೆಂಗ್ ಕೇಳಿದ್ದಾನೆ, ದೆನ್ ಬಿ ರಿಲೇಷನ್ ಟು ಎ ಈಸ್, ಸಾರಿ ದೆನ್ ಬಿಸ್ ರಿಲೇಷನ್ ಟು ಸಿ ಈಸ್. ರಿಲೇಷನ್ ಏನಾಗಿದೆ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದಾಗೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಸಿ ಅಂತ ಹೇಳ್ತೀವಿ. ಡಿಫ್ರೆನ್ಸ್ ಅಂತ ಇದ್ರ ಡಿಫ್ರೆನ್ಸ್, ಎರಡು ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಎಕ್ಸ್ ಕ್ಯಾನ್ಸಲ್, 3 minus 2 is 1 year. ಬಿ ಈಸ್ 1 year. ಬಿ ಅಂತ ಕೇಳಿದೆ, ಬಿ ರಿಲೇಷನ್, ಬಿ ಇಯರ್ ಎಷ್ಟಾಗಿದೆ 1 year ಓಲ್ಡರ್. ದೊಡ್ಡವನು ಬಿ 1 ವರ್ಷ ದೊಡ್ಡವನು ಸಿ ಗಿಂತ ಸ್ನೇಹಿತರೆ. ಬಿ ಈಸ್ 1 ವರ್ಷ ದೊಡ್ಡವನಾಗಿದ್ದಾನೆ. ಇದು ಡೈರೆಕ್ಟ್ ಆಗಿ ಹೇಳ್ಬೋದು ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಯಾವ್ದು ದೊಡ್ಡದು, 1 year ದೊಡ್ಡದಾಗಿದ್ದಾನೆ ಅಂತ ನೋಡಿದ ತಕ್ಷಣ ಆಪ್ಷನ್ ನಾನು ನಿಮಗೆ ತೋರಿಸಿದಷ್ಟೇ. therefore ಸಾರಿ 1 year 1 year ಅಲ್ಲ, ಸಾರಿ 2 years ಅಂತ ಹಾಕಿದ್ದೀನಿ, 1 year ಓಲ್ಡರ್. ಓಕೆ, ನೆಕ್ಸ್ಟ್ ಕ್ವಶನ್. A is twice as old. A is twice as old as B. That's 2 years ago. Okay, ಅಬ್ಸರ್ವ್ ಮಾಡಿ ಸ್ನೇಹಿತರೆ ಈಸಿಯಾಗಿ. ಈಗ ಎ ಅನ್ನು ಮತ್ತೆ ಬಿ, ಈಗ ಏನಾಗುತ್ತೆ ಅಂತಂದ್ರೆ 2 years ಎ ಅಂಡ್ ಬಿ, ಎ ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಬಿ. ಓಕೆ, ಎ ಅನ್ನೋನು 2 years ಟ್ವೈಸ್ ಆಗಿರ್ತಾನೆ, ಯಾವಾಗ 2 years ago, ಕರೆಕ್ಟ್ ತಾನೆ, 2 years ago ಈಸ್ ಟ್ವೈಸ್ ಆಸ್ ಬಿ. ಈಗ ನಾನು ಪ್ರೆಸೆಂಟ್ ಮತ್ತೆ 2 years ಬ್ಯಾಕ್ ತಗೋತೀನಿ ಸ್ನೇಹಿತರೆ. 2 years ಬ್ಯಾಕ್, ಇದು 2 years ಬ್ಯಾಕ್ ತಗೋತೀನಿ. ಎ ಈಸ್ ಟ್ವೈಸ್ ಅಂತಂತೆ, ಇಲ್ಲಿ 2x ಆದ್ರೆ ಎಕ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಎಕ್ಸ್ ಆಗಿರ್ತಾನೆ ಸ್ನೇಹಿತರೆ. ಅರ್ಥ ಆಯ್ತಾ. ಈಗ ನಾನು ದ ಡಿಫರೆನ್ಸ್ ಇಫ್ ದ ಡಿಫರೆನ್ಸ್ ಇನ್ ದೇರ್ ಏಜಸ್ ಇಸ್ 2 years ಫೈಂಡ್ ದ ಏಜಸ್ ಅಂತ ಕೇಳಿದಾನೆ. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲೇನಾಗುತ್ತೆ, ಇಲ್ಲಿ 2 years ಬ್ಯಾಕ್ ಅಂದ್ರೆ ಇಲ್ಲೇನಾಗುತ್ತೆ ಸ್ನೇಹಿತರೆ, ಎಕ್ಸ್ ಪ್ಲಸ್ 2 ಆಗುತ್ತೆ ಸ್ನೇಹಿತರೆ, ಎಕ್ಸ್ ಪ್ಲಸ್ 2 ಆಗುತ್ತೆ. ಮಗನ ಏಜು ಈಗ 2 ವರ್ಷ ದೊಡ್ಡವನಾಗಿದೆ, 2x ಆಗಿರುತ್ತೆ. therefore ಡಿಫರೆನ್ಸ್ ಎಷ್ಟು ಹೇಳಿದಾನೆ, 2x ಮೈನಸ್ ಎಕ್ಸ್ ಪ್ಲಸ್ 2 is equal to 2 ಅಂತ ಹೇಳಿದಾನೆ. therefore ಇದನ್ನ ಡೈರೆಕ್ಟ್ ಆಗಿ x minus 2 is equal to 2. therefore minus minus ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ, ಮೈನಸ್ ಆ ಕಡೆ ಹೋದಾಗ ಪ್ಲಸ್, x is equal to 14. ಇಲ್ಲಿ ಕೇಳಿರೋದು ಏನು ಸ್ನೇಹಿತರೆ, ಪರ್ಸೆಂಟೇಜ್ ಕೇಳಿದ್ದೇನೆ. ಪರ್ಸೆಂಟೇಜ್ ಎಷ್ಟಿದೆ, ಫೈಂಡ್ ಎ ಏಜಸ್ ಅಂತ ಕೇಳಿದ್ದೇನೆ. ಎಷ್ಟಾಗುತ್ತೆ ಸ್ನೇಹಿತರೆ ಏಜಸ್, ಪ್ರೆಸೆಂಟೇಜ್ ಎ ಎಷ್ಟು ಹೇಳಿದಾನೆ, ಈಗ 2x ಇದೆ, 2 into 4 is equal to a x ಎಷ್ಟು ಬರುತ್ತೆ 8 years. ಆನ್ಸರ್ ಎಷ್ಟು 8. ಈಸಿ. ಇಂಥ ಕ್ವಶನ್ ನಾವು ಟೇಬಲ್ ಪ್ರಿಪೇರ್ ಮಾಡಿದ್ರೆ ಎಷ್ಟು ಈಸಿ ಅಲ್ಲ. ಹಾಗಾದ್ರೆ ಹಿಂದಿನ ವರ್ಷ ಎಷ್ಟಾಗುತ್ತೆ ಸ್ನೇಹಿತರೆ, ಇದು ಕೂಡ ಅಷ್ಟೇ 2x minus 2 ಆಗುತ್ತೆ ಅಷ್ಟೇ, 2x minus 2. ಅರ್ಥ ಆಯ್ತಾ.
2x minus 2. ಈಗ ಈ ಕಡೆ ಬಂದ್ರೆ 2x plus 2x ಆಗುತ್ತೆ. ಈ ರೀತಿ ನೀವು ಯಾವುದೇ ರೀತಿ ಮಾಡಿದ್ರು ನೀವು ಈಸಿಯಾಗಿ ಟೇಬಲ್ ಮೆಥಡ್ ಅಲ್ಲಿ ಈಸಿಯಾಗಿ ಯಾವುದೇ ತಪ್ಪಿಲ್ಲದೆ ಮಾಡಬಹುದು. ಟೇಬಲ್ ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತಾರೆ ಮೆಥಡ್ ಅಲ್ಲಿ. ಓಕೆ, ಆನ್ಸರ್ 8 ಸ್ನೇಹಿತರೆ. ಈಗ ಕೇಳಿ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. 20 years ago ಮೈ ವೇಜ್ ವಾಸ್ 1/3. ಓಕೆ ಫೈನ್. 20 years ago, ಈಗ ನನ್ನ ಏಜ್ ಒಂದು ಎ ಅಂತ ತಗೋತೀನಿ ನನ್ನ ಹೆಸರನ್ನ. 20 years ago ಅಂದ್ರೆ 20 years ago ಹಿಂದೆ 20 ವರ್ಷದ ಹಿಂದೆ ನನ್ನ ಏಜ್ ಎಷ್ಟಾಗಿರುತ್ತೆ? x/3 ಆಗಿರುತ್ತೆ. 1/3 ಅಂದ್ರೆ ನಾನು x/3 ಅಂತ ಹೋಗ್ಬಿಡ್ತೀನಿ. ಹಾಗಾದ್ರೆ ಪ್ರೆಸೆಂಟ್ ಇಯರ್ ಏಜು ವಾಟ್ ಇಸ್ ಪ್ರೆಸೆಂಟ್? ಈಗ ನನ್ನ ಪ್ರೆಸೆಂಟ್ ಇಯರ್ ಏಜು x/3 ಆದ್ರೆ ಪ್ರೆಸೆಂಟ್ ಎಷ್ಟಾಗುತ್ತೆ? x ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಹಿಂದೆ ಹೋದಾಗ ಎಷ್ಟಾಗುತ್ತೆ ಅಂದ್ರೆ ಈಕ್ವೇಶನ್ ತುಂಬಾನೇ ಇದೆ. ನೀವು ಯಾವ ರೀತಿ ತಗೋತೀರ ಹಾಗೆ ಇದನ್ನು ನಾನು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಈಗ ನಾನು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ನಾನು ಇದು ಹಿಂದೆ ಹೋದಾಗ ಎಷ್ಟಾಗುತ್ತೆ? x-20 ಆಗುತ್ತೆ. ಯಾವ ರೀತಿ ಬೇಕಾದ್ರೆ x-20 is equal to x/3. ಅಥವಾ ಈ x/3 ಮುಂದೆ ಬಂದಾಗ ಏನಾಗುತ್ತೆ ಸ್ನೇಹಿತರೆ? 20 ವರ್ಷ ಆದ್ಮೇಲೆ x is equal to x plus x/3 plus 20. ನೀವು ಯಾವ ರೀತಿ ಬೇಕಾದ್ರೂ ತಗೋಬಹುದು. ನಿಮಗೆ ನೋಡಿ ಎರಡು ಒಂದೇ ಆಲ್ಟರ್ನೇಟ್. ಹಿಂದೆ ಮುಂದೆ ಹೋದಾಗ x ಇಯರ್ಸ್ ಇರುತ್ತೆ, ಇದು x ಹಿಂದೆ ಇಯರ್ ಹೋದಾಗ ಎಷ್ಟು? 20 ವರ್ಷ ಹಿಂದೆ. ಇದು ಲಾಜಿಕ್ ಇಷ್ಟೇ. ಪ್ರೆಸೆಂಟ್ ಇಯರ್ ಈಸಿಯಾಗಿ ಕಂಡುಹಿಡಿಯೋದು. x minus 20 is equal to x/3 ಅಂತ. therefore 3x is equal to 60. 3x minus 60 is equal to x ಎಷ್ಟಾಗುತ್ತೆ? therefore 2x ಎಷ್ಟಾಗುತ್ತೆ? 2x is equal to x ಆ ಕಡೆ ಹೋದ್ರೆ 60 ಆಗುತ್ತೆ. x is equal to 30. x is equal to 30. ಪ್ರೆಸೆಂಟ್ ಏಜು 30. ಈ ರೀತಿನೂ ಮಾಡ್ಬೋದು. ಅಥವಾ ಟೇಬಲ್ ಮಾಮೂಲಿ ಇದು ಈ ಕಡೆ ಬಂದಾಗ ಎಷ್ಟು x ವ್ಯಾಲ್ಯೂ ಅಷ್ಟೇ ಇರುತ್ತೆ. ಇಲ್ಲಿಂದ ಇದು ಪ್ರೆಸೆಂಟ್ ಏಜ್ ಬಂದಾಗ +20 ಆಗುತ್ತಾ? ಕರೆಕ್ಟ್ ತಾನೆ? ಹಿಂದೆ ಮುಂದೆ ಅಷ್ಟೇ, ಇನ್ನೇನಿಲ್ಲ. ಇದು ಹಿಂದಕ್ಕೆ ಹೋದ ಈಗ ಹಿಂದೆ ಇದೆ ಅಂತಂದಾಗ x ಹಿಂದೆ ಹೋದಾಗ x-20 x ಈಕ್ವೇಟ್ ಹೆಂಗ್ ಬೇಕಾದ್ರೆ ಮಾಡ್ಬೋದು. ನೀವು ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ನಾನು ಎರಡು ತೋರಿಸ್ತಾ ಇದ್ದೀನಿ. ಇದು ಸೇಮ್ ಅಷ್ಟೇ ಸ್ನೇಹಿತರೆ. ಇದು ಈ ಕಡೆ ಬಂತು x-20 ಬಂತು, ಸೇಮ್ ಅದೇ ರೀತಿ ಫಾರ್ಮುಲಾ 30ನೇ ಬರುತ್ತೆ. ನೀವು ಪ್ರಾಬ್ಲಮ್ ಅನಲೈಸ್ ಮಾಡಿದ್ರೆ ಈಸಿಯಾಗಿ ಪ್ರಾಬ್ಲಮ್ನ ಈ ಟೇಬಲ್ ಮೆಥಡ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ ನಾನು. ಏನಿಲ್ಲ, x/3 ಆಗುತ್ತೆ. ಆದ್ರೆ ಪ್ರೆಸೆಂಟ್ x ಇರುತ್ತೆ. 20 ಇಯರ್ ಎಗೋ ಅಂತ ಕೇಳಿದೆ. 20 ಇಯರ್ ಎಗೋ ಈ ನಾನು ಇಲ್ಲಿ ಬೇಕಾದ್ರೆ ಇಲ್ಲಿ ತಗೋತೀನಿ. 20 x ಏಜ್ 20 ಇಯರ್ ಹಿಂದಕ್ಕೆ ಹೋದಾಗ x-20 ಆಗುತ್ತೆ. x/3 ನೇ ಏಜ್ ಇರುತ್ತೆ. ಅಥವಾ ಈ x/3 ಫ್ಯೂಚರ್ ಏಜ್ ಬಂದಾಗ ಎಷ್ಟು x ಇರುತ್ತೆ? x+20 ಆಗುತ್ತೆ. ನೀವು ಯಾವ ರೀತಿ ಬೇಗ ಕನ್ಕ್ಲೂಡ್ ಮಾಡ್ಕೋಬಹುದು. ಆನ್ಸರ್ ಸೇಮ್ ಬರುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸೇಮ್, ಯಾಕಂದ್ರೆ ಇದನ್ನ ಇಲ್ಲಿಗೆ ಬಂದಾಗ x-20 x/3 ಸೇಮ್ ಅದೇ ಈಕ್ವೇಶನ್ ಫಾರ್ಮೇಶನ್ ಆಯ್ತು. ಕ್ಯಾಲ್ಕುಲೇಟ್ ಮಾಡಿದಾಗ ಒಂದೇ ಆನ್ಸರ್ ಬರುತ್ತೆ. ಆನ್ಸರ್ 30 ಇಯರ್. ಅವನ ಪ್ರೆಸೆಂಟ್ ಇಯರ್ ಈಗಿನ ವರ್ಷ ಅವನಿಗೆ 30 ವರ್ಷ. ಅರ್ಥ ಆಯ್ತಾ? ಹಾಗಾದ್ರೆ ಹಿಂದಿನ ವರ್ಷ ಎಷ್ಟು ಸ್ನೇಹಿತರೆ? ಕ್ವಶನ್ ಬೇಕಾದ್ರೆ ಇದನ್ನು ಕೇಳ್ಬೋದು. ಪಾಸ್ಟ್ 20 years ಗೆ ಎಷ್ಟು ಏಜ್ ಅಂತ ಕೇಳ್ತಾನೆ. ಆಗ್ಬೇಕಾದ್ರೆ 30/3 ಅಂದ್ರೆ ಎಷ್ಟಾಗುತ್ತೆ? 10 ಇಯರ್. ಅವ್ನು 20 ವರ್ಷದಿಂದ 10 ವರ್ಷ ಇತ್ತು. ಕ್ವಶನ್ ಪ್ರೆಸೆಂಟ್ ಕೇಳ್ಬೋದು, ಪಾಸ್ಟ್ ಇದರಲ್ಲಿ ಎರಡು ಆನ್ಸರ್ ಕೂಡ ನಾನು ಇಲ್ಲೇ ಹೇಳಿದ್ದೀನಿ. ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕೂಡ ಹೇಳಿ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಈ ರೀತಿ ಪ್ರಾಬ್ಲಮ್ ಅನ್ನು ತಗೋಬರ್ತೀನಿ. ಯಾಕಂದ್ರೆ ನಾನು ತೋರಿಸ್ತಾ ಇರೋದು ಒಂದೊಂದೇ ಪ್ರಾಬ್ಲಮ್, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, ಅಬ್ಸರ್ವ್ ಮಾಡಿ ಸ್ನೇಹಿತರೆ. A 20 meter long train crosses a platform. ಓಕೆ, ಇದು ಆಕ್ಚುಲಿ ಪ್ರಾಬ್ಲಮ್ ಇದು. ಓಕೆ, ಮಾಡೋಣ, ಆಮೇಲೆ ಹೇಳ್ತೀನಿ. 20 ಮೀಟರ್ ಲಾಂಗ್ ಅಂತ ಹೇಳಿದಾನೆ. ನಮಗೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತು ಸ್ನೇಹಿತರೆ. ಎಷ್ಟು ಲೆಂತ್ ಆಫ್ ದ ಟ್ರೈನ್ ಎಷ್ಟು ಕೊಟ್ಟಿದ್ದಾನೆ? ಕ್ರಾಸಸ್ 280. ಟ್ರೈನ್ ಕ್ರಾಸಸ್ ದ ಪ್ಲಾಟ್ಫಾರ್ಮ್ ವಿಚ್ 3 times of its length. ಓಕೆ, ಇಲ್ಲಿ ಪ್ಲಾಟ್ಫಾರ್ಮ್ ಮತ್ತೆ ರೇಷಿಯೋ ಕೊಟ್ಟಿದ್ದಾನೆ. ಎಲ್ಲು ಮತ್ತೆ ಪಿ ಇದು ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ ಪ್ಲಾಟ್ಫಾರ್ಮ್ ಲೆಂತ್, ಟ್ರೈನ್ ಲೆಂತ್, ಪ್ಲಾಟ್ಫಾರ್ಮ್ ಲೆಂತ್ 1:3 ಆಗಿದೆ ಅನ್ಕೊಟ್ಟೆ. 3 times of its length ಅಂತ ಕೊಟ್ಟಿದ್ದೇನೆ. therefore ಎಷ್ಟಾಗುತ್ತೆ ಸ್ನೇಹಿತರೆ? 1:3 ಅಂದ್ರೆ ಇದು 280 ಆದ್ರೆ 280 ಆದ್ರೆ 3ಗೆ ಎಷ್ಟಾಗುತ್ತೆ? ಜಾಸ್ತಿನೇ ಆಗುತ್ತೆ. 223 ಅಷ್ಟಾಗುತ್ತೆ ಸ್ನೇಹಿತರೆ. 0 2 8 1 3 8 24 24 3 8 24 2 ಕ್ಯಾರಿ 3 2 6 8 840 ಆಗುತ್ತೆ ಸ್ನೇಹಿತರೆ. 840. ಓಕೆ, therefore ಇಲ್ಲಿ ಟೋಟಲ್ ಲೆಂತ್ ಆಫ್ ದ ಪ್ಲಾಟ್ಫಾರ್ಮ್ ಅಂತ ಕೇಳಿದ್ರೆ ಟೋಟಲ್ ಎಷ್ಟಾಗುತ್ತೆ? LT ಲೆಂತ್ ಆಫ್ ದ ಟ್ರೈನ್ ಪ್ಲಸ್ ಲೆಂತ್ ಆಫ್ ದ ಪ್ಲಾಟ್ಫಾರ್ಮ್ ಕೂಡಿದಾಗ ಎಷ್ಟಾಗುತ್ತೆ? 280 20 ಪ್ಲಸ್ 80 120 120 ಪ್ಲಸ್ 112 ಆಗುತ್ತೆ ಸ್ನೇಹಿತರೆ. 1120 ಆನ್ಸರು. ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾನೆ? ನನಗೆ ಆಲ್ರೆಡಿ ಗೊತ್ತಿದೆ, ಡಿಸ್ಟೆನ್ಸ್ ನನಗೆ ಗೊತ್ತಾಯ್ತು. ಇಷ್ಟು ಮೀಟರ್ ಇದೆ ಸ್ನೇಹಿತರೆ. ಈಗ ಅದು ಕ್ರಾಸ್ ಎಷ್ಟಾಗುತ್ತೆ? ಇನ್ 6 minutes and 40 seconds.
ಓಕೆ 6 ಮಿನಿಟ್ ಇದು ನಾನು ಯಾವ್ದ್ರಲ್ಲಿ ಕಂಡು ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದೇನೆ. ನಾನು ಮಿನಿಟ್ ನ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ತೀನಿ ಸ್ನೇಹಿತರೆ. 6 ಮಿನಿಟ್ಸ್ ನ ಸೆಕೆಂಡ್ ಅಂತ ಕನ್ವರ್ಟ್ ಮಾಡ್ತೀನಿ. ಸೊ 60 ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ರೆ 60 ಮಿನಿಟ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ 40 ಸೆಕೆಂಡ್ ಅಲ್ಲೇ ಇದೆ. 6 is 36 360 ಆಗುತ್ತೆ. 360 ಪ್ಲಸ್ 40 ಯಾಕಂದ್ರೆ ಬರ್ತಾ ನಾನು ಸ್ಪೀಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. 400 ಸೆಕೆಂಡ್. ದೇರ್ಫೋರ್ ಡಿಸ್ಟೆನ್ಸ್ ಆಲ್ರೆಡಿ ಗೊತ್ತೆ 1120 ಡಿವೈಡೆಡ್ ಬೈ 400 ಯಾವ್ದ್ರಿಂದ ಹೋಗುತ್ತೆ ಸ್ನೇಹಿತರೆ 00. therefore 4 to the 8 and carry, therefore 4 8 24 4 8 32 2.8 ಸ್ನೇಹಿತರೆ 2.8 ಮೀಟರ್ ಪರ್ ಸೆಕೆಂಡ್ ಆನ್ಸರು. ಸ್ಪೀಡ್ ಆಕ್ಚುಲಿ ಇದು ಪ್ರಾಬ್ಲಮ್ ಏಜಸ್ ಅಲ್ಲ, ಇದು ಲೆಂತ್ ಮತ್ತೆ ಡಿಸ್ಟೆನ್ಸ್. ಇದು ನಾನು ಬ್ರೀಫ್ ಅಬ್ರಿವೇಷನ್ ಇಲ್ಲೇ ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಟೈಮ್ ಮತ್ತೆ ಡಿಸ್ಟೆನ್ಸ್ ಮಾಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ, ನಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನಿಮಗೆ ಟ್ರೈನ್ ಮೂವ್ಮೆಂಟ್ ಆಗುತ್ತೆ, ಸ್ಪೀಡ್ ಎಷ್ಟಿರುತ್ತೆ ಅಂತ. S is equal to D/T. ಇದು ಬ್ರೀಫ್ ಲಿಟಲ್ ಬಿಟ್ ಟಾಪಿಕ್ ತಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್, the present age of Reena and Usha are 12. ಓಕೆ, ರೀನಾ ಮತ್ತೆ ಉಷಾ ಮತ್ತು ಪ್ರೆಸೆಂಟ್ ಏಜ್ ಅಂತ ತಗೊಂಡಿದ್ದೀನಿ. ಪ್ರೆಸೆಂಟ್ ಏಜ್ ಎಷ್ಟಿದೆ 24 ಮತ್ತೆ 36 ಅಂತ ಇದೆ ಪ್ರೆಸೆಂಟ್. ಓಕೆ, ವಾಟ್ ವಾಸ್ ದ ರೇಷಿಯೋ ಬಿಟ್ವೀನ್ ದ ಏಜಸ್ ಆಫ್ ಉಷಾ ಅಂಡ್ ರೀನಾ 8 years ago? ಓಕೆ, 8 years ago. ನಾನು ಮೇಲ್ಗಡೆ ಕೆಳಗಡೆ ಬರ್ಕೋತೀನಿ, ಮಿಸ್ ಮಾಡ್ಕೊಬೇಡಿ, ಟೇಬಲ್ಸ್ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. 8 years ago 8 years ago ಆದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ? 24 ಮೈನಸ್ 8 ಎಷ್ಟಾಗುತ್ತೆ ಸ್ನೇಹಿತರೆ? 24 ಮೈನಸ್ 8 16. therefore 36 ಮೈನಸ್ 8 28. therefore ರೇಷಿಯೋ ಎಷ್ಟಾಗುತ್ತೆ ಸ್ನೇಹಿತರೆ? 4 4 16 4 7 4:7. ಇಲ್ಲಿ ಕೇಳಿರೋ ರೇಷಿಯೋ ಇಲ್ಲಿ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ವಾಟ್ ವಾಸ್ ದ ರೇಷಿಯೋ ಬಿಟ್ವೀನ್ ದ ಏಜಸ್ ಆಫ್ ಉಷಾ ಅಂಡ್ ರೀನಾ? ಉಷಾ ಅಂಡ್ ರೀನಾ ಉಲ್ಟಾ ಪಲ್ಟಾ ಕೊಟ್ಟಿದ್ದಾನೆ, ಅಬ್ಸರ್ವ್ ಮಾಡಿ. ಉಷಾ ಫಸ್ಟ್ ಕೊಟ್ಟಿದ್ದಾನೆ, ಅದಕ್ಕೆ ಕ್ವಶನ್ ಕ್ಲೀನ್ ಆಗಿ ಓದಬೇಕು. ಉಷಾ ಫಸ್ಟ್ ಇದ್ರೆ 7:4. ಓಕೆ, ನಾವು ಕೆಲವೊಂದ್ಸಲ ನಾವು ಪ್ರಾಬ್ಲಮ್ ಮಾಡಿಬಿಡ್ತೀವಿ, ಬಟ್ ಕ್ವಶನ್ ನಾವು ಫಸ್ಟ್ ಯಾವ್ದು ಕೊಟ್ಟಿರೋ ನೋಡಲ್ಲ, ಡೈರೆಕ್ಟ್ ಆಗಿ ನಾವು ಹಿಂಗೆ ಹಾಕ್ಬಿಡ್ತೀವಿ 4:7 ಅಂತ. ಆಗ ಬಂದ ಅದಕ್ಕೆ ಕ್ವಶನ್ ಕ್ಲೀನ್ ಆಗಿ ಓದಿ ಸ್ನೇಹಿತರೆ. 7:4 ಇಸ್ ದ ಆನ್ಸರ್. Okay, next question. The average age of 8 children of a family is okay, ಒಂದು ಫ್ಯಾಮಿಲಿಯಲ್ಲಿ 8 ಜನ ಮಕ್ಕಳಿದ್ದಾರೆ, 8 ಮಕ್ಕಳಿದ್ದಾರೆ. ಅಂಡ್ ಅವ್ರದ್ದು ಏಜಸ್ ಹೆಣ್ಮಕ್ಳದ್ದು ಅವರೇಜ್ ಎಷ್ಟಿದೆ ಅಂತಂದ್ರೆ 12. ಒಬ್ಬೊಬ್ರು ಏಜ್ ನಮಗೆ ಗೊತ್ತಿಲ್ಲ ಎಷ್ಟಂದ್ರೆ, ಒಬ್ಬೊಬ್ರು ಏಜ್ ದ ಏಜ್ ಆಫ್ 7 ಚಿಲ್ಡ್ರನ್ಸ್ ಆರ್ ಒಟ್ಟು 7 ಚಿಲ್ಡ್ರನ್ 8 ಚಿಲ್ಡ್ರನ್ 7 ಚಿಲ್ಡ್ರನ್ ಒಬ್ಬೊಂದು ಏಜ್ 12 8 14 11 9 13 15 ಇಯರ್. ದೆನ್ ದ ಏಜ್ ಆಫ್ 8 ಚೈಲ್ಡ್. ಓಕೆ, ನಾನು 8ನೇ ಚೈಲ್ಡ್ದು ವಯಸ್ಸು ಎಷ್ಟಂತ ಕಂಡಿಡ್ಬೇಕು. ನಿಮಗೆ ಇನ್ನು ಅವರೇಜ್ ಟಾಪಿಕ್ ಅವರೇಜ್ ಟಾಪಿಕ್ ಕೂಡ ನೆಕ್ಸ್ಟ್ ಮಾಡ್ತೀನಿ ನಾನು. ಅವರೇಜ್ ಫಾರ್ಮುಲಾ ಅಂದ್ರೆ ಅವರೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಸ್ನೇಹಿತರೆ. ಅಬ್ಸರ್ವೇಷನ್ is equal to ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಇನ್ನೂ ಒಂದು ಬರೀತೀನಿ ಶಾರ್ಟ್ ಕಟ್ ಅಲ್ಲಿ, ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಸ್ನೇಹಿತರೆ. ಇಲ್ಲಿ ನಮಗೆ ಅವರೇಜ್ ಕೊಟ್ಟಿದ್ದಾನೆ, ದ ಅವರೇಜ್ ಆಫ್ 8 ಚಿಲ್ಡ್ರನ್ಸ್ ಅನ್ನು ಕೊಟ್ಟಿದ್ದಾನೆ. ಇಲ್ಲಿ ಅವರೇಜ್ ಆಫ್ 8 ಚಿಲ್ಡ್ರನ್ ಕೊಟ್ಟಿದ್ದಾನೆ, ಇಲ್ಲಿ ಈಸ್ 12 ಅಂತ ಕೊಟ್ಟು ಅವರೇಜ್ ಕೊಟ್ಟಿದ್ದಾನೆ. ನಮ್ಮ ಸಮ್ ಆಫ್ ಅಬ್ಸರ್ವೇಷನ್ ನಾವು ಕಂಡುಹಿಡಬೇಕು. ದ ಸಮ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ ನನಗೆ ಗೊತ್ತಿಲ್ಲ. ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ, ಒಟ್ಟು ಟೋಟಲ್ ಎಷ್ಟಿದೆ ಸ್ನೇಹಿತರೆ? 8 ಜನ ಇದ್ದಾರೆ. ಟೋಟಲ್ ನಂಬರ್ ಆಫ್ ಅಂದ್ರೆ ಎಷ್ಟು ಜನ ಇದ್ದಾರೆ ಅಂತ. therefore ಸಮ್ ಆಫ್ ಅಬ್ಸರ್ವೇಷನ್ ಎಷ್ಟಾಗುತ್ತೆ ಅಂದ್ರೆ 12 8 ಎಷ್ಟು ಸ್ನೇಹಿತರೆ? 96. ಫ್ಯಾಮಿಲಿ ಸಮ್ ಆಫ್ ಅಬ್ಸರ್ವೇಷನ್ ಅಂತಂದ್ರೆ ಫ್ಯಾಮಿಲಿ ಏಜ್ ಸ್ನೇಹಿತರೆ, ಅರ್ಥ ಆಯ್ತಾ? ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಸಮ್ ಆಫ್ ಅಂದ್ರೆ ಇಲ್ಲಿ ನನ್ನ ಪ್ರಕಾರ ಇದ್ರ ಪ್ರಕಾರ ಫ್ಯಾಮಿಲಿ ಏಜ್ ಅಂತ. ಫ್ಯಾಮಿಲಿ ಎಷ್ಟು ಸಮ್ ಆಫ್ 96 ಬಂದಿದೆ. ಇನ್ನ 96 ಬಂದಿದೆ, 7 ಜನದ ಆಲ್ರೆಡಿ ಗೊತ್ತಾಗಿದೆ ಸ್ನೇಹಿತರೆ. ಇನ್ನು ಈಸಿ ಅಲ್ಲ, ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ. ಇದೀಗ 7 ನಾನೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ 7 ಅಂತ ತಗೋತೀನಿ. ಇದು 7 ಪ್ಲಸ್ ಇಲ್ಲಿ ನಿನ್ ಟೋಟಲ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ. ಒಂದು ನಿಮಿಷ, ಇಲ್ಲಿ ಇವೆಲ್ಲ ಕೂಡಿದಾಗ ಎಷ್ಟಾಗುತ್ತೆ? ಡೈರೆಕ್ಟ್ ಆಗಿ ನಾನು ಇಲ್ಲೇ ಕೂಡ್ಕೋತೀನಿ. 12 20 20 34 20 ಪ್ಲಸ್ 14 ಎಷ್ಟಾಗುತ್ತೆ ಸ್ನೇಹಿತರೆ? 34 34 ಪ್ಲಸ್ 11 45 45 ಪ್ಲಸ್ 9 54 54 ಪ್ಲಸ್ 13 67 67 ಪ್ಲಸ್ 15 82 ಆಗುತ್ತೆ. ಓಕೆ, ಟೋಟಲ್ ನಾವು ಕೂಡಿದಾಗ ಇಷ್ಟನ್ನು ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ? 82 ಬರುತ್ತೆ ಸ್ನೇಹಿತರೆ.
82 ಏಳದು 82 ಬರುತ್ತೆ. ದೇರ್ಫೋರ್ ಈಗ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಈಗ ಕರೆಕ್ಟಾಗಿ ಈಗ ನಾನು 7% ಇಲ್ಲಿ ನಾನು 7% 82 ನಿಮ್ಮ ಫಾರ್ಮುಲಾ ಬಂದ್ಬಿಡ್ತೀನಿ. ನನಗೆ ಒಂದ್ರದ್ದು 8% ನನಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಏಜ್ ಅದು, ಇದು 7%. ದೇರ್ಫೋರ್ ಟೋಟಲ್ ಮೆಂಬರ್ಸು ಇಲ್ಲಿ ನಂಬರ್ ಆಫ್ ಎಷ್ಟು ಟೋಟಲ್ ಅವರೇಜ್ ಎಷ್ಟಿದೆ ಸ್ನೇಹಿತರೆ, ಅವರೇಜ್ ಎಷ್ಟಿದೆ 12 ಇದೆ ಸ್ನೇಹಿತರೆ. ದೇರ್ಫೋರ್ ನನಗೆ ಇಲ್ಲಿ 7 84 ಬಂದಿದೆ, ಕೂಡಿದಾಗ ಎಷ್ಟು 82 ಬಂದಿದೆ. 82 ಪ್ಲಸ್ ಎಕ್ಸ್ ಬೈ 8 ಈಸ್ ಈಕ್ವಲ್ ಟು 12. 12 8 ಎಷ್ಟು 96. 82 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 96. 96 ಮೈನಸ್ 82 ಅಂದರೆ 14. 8ನೇ ಚಿಲ್ಡ್ರನ್ ವಯಸ್ಸು ಎಷ್ಟಾಗಿದೆ 84. ಕ್ರಾಸ್ ವೆರಿಫಿಕೇಶನ್ ಮಾಡೋಕೆ ಏನು ಮಾಡಿದ್ರೆ ಅಷ್ಟನ್ನು ಕೂಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿದಾಗ ಡಿವೈಡೆಡ್ ಬೈ 8 ಮಾಡಿದಾಗ ನಮಗೆ 12 ಬಂದರೆ ಅದು ಆನ್ಸರು ಕರೆಕ್ಟ್ ಆಗಿದೆ ಅಂತ ಸ್ನೇಹಿತರೆ. ಅವರೇಜ್ ಫಾರ್ಮುಲಾ ಅಷ್ಟೇ ಸ್ನೇಹಿತರೆ. ಅವರೇಜ್ ಇದೀಗ ಸಮ್ ಆಫ್ ಅಬ್ಸರ್ವೇಷನ್ ಇದು ನಂಬರ್ ಆಫ್ ಅಬ್ಸರ್ವೇಷನ್. ಇಲ್ಲಿ ಸಮ್ ಆಫ್ ಅಬ್ಸರ್ವೇಷನ್ ಅಂದರೆ ಏಜ್, ಫ್ಯಾಮಿಲಿ ಏಜು. ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ಟೋಟಲ್ ಚಿಲ್ಡ್ರನ್ಸ್ ಎಷ್ಟಿದ್ದಾರೆ ಅಂತ, ಫ್ಯಾಮಿಲಿಲಿ ಎಷ್ಟಿದ್ದಾರೆ ಅಂತ. ಅವರೇಜ್ ಟೋಟಲ್ ಅದ್ರದ್ದು ಇಯರ್ಸ್ ಎಷ್ಟು ಬಂದಿದೆ ಅಂತಂದರೆ ಆಲ್ರೆಡಿ ಕೊಟ್ಟು 12 ಅಂತ ಕೊಟ್ಟಿದ್ದೇನೆ. ಬಟ್ ಇನ್ನೂ ಒಂದು ಇಲ್ಲಿ 7 ಜನದ್ದು ಕೊಟ್ಟಿರೋ, ಒಬ್ಬನ ನಾವು ಕಂಡುಹಿಡಿದಿದ್ದೀವಿ ಅಷ್ಟೇ, ಏನೇನಿಲ್ಲ. 8ನೇ ಒಂದು ಎಷ್ಟಂತ ಇಸ್ಕೊಂಡಿದೆ. ಈ ರೀತಿ ಪ್ರಾಬ್ಲಮ್ ಬಂದಾಗ ಈ ರೀತಿ ಮಾಡಿ ಸ್ನೇಹಿತರೆ, ತುಂಬಾನೇ ಈಸಿ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ದ ರೇಷಿಯೋ ಬಿಟ್ವೀನ್ ಪ್ರೆಸೆಂಟ್ ಏಜಸ್ ಆಫ್ ಎ ಅಂಡ್ ಬಿ ಇಸ್ 4:5. ಓಕೆ, ಎ ಮತ್ತೆ ಬಿ ಇದು ಪ್ರೆಸೆಂಟೇಜ್ ಎಷ್ಟು ಸ್ನೇಹಿತರೆ, ಪ್ರೆಸೆಂಟೇಜು 4 ಮತ್ತೆ 5. ಓಕೆ, ದೆನ್ ಇಫ್ ದ ರೇಷಿಯೋಸ್ ಆಫ್ ದೇರ್ ಏಜ್ 4 year ಎನ್ಸ್ ಆಲ್ರೆಡಿ ಫ್ಯೂಚರ್ ಅಂತ 4 years ಎನ್ಸ್ ಆದರೆ ಎಷ್ಟಾಗುತ್ತೆ ಸ್ನೇಹಿತರೆ, 4 ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ, ಇದು ಫ್ಯೂಚರ್ ಇರೋದ್ರಿಂದ ಎಷ್ಟಾಗುತ್ತೆ 4x ಪ್ಲಸ್ 4 5x ಪ್ಲಸ್ 4 ಆಗುತ್ತೆ. ಹೆನ್ಸ್ ದ ಬಿಕಮ್ ರೇಷಿಯೋ ಕೊಟ್ಟಿದ್ದ, ರೇಷಿಯೋ ಕೊಟ್ಟಿದ್ರೆ 4:17 ಅಂತ. ಇದನ್ನ ಬೇಕಾದ್ರೆ ಆಲ್ರೆಡಿ ಹೇಳಿದಾಗ ನೀವು ಈ ರೀತಿ ಕೆಲವರು ಏನು ಮಾಡ್ತಾರೆ ಅಂದರೆ 4x ಪ್ಲಸ್ 14 ಡೈರೆಕ್ಟಾಗಿ ಬರ್ಬಿಟ್ಟು ಈ ರೀತಿ. ನಾನು ಟೇಬಲ್ ಮೆಥಡ್ ಯಾಕಂದ್ರೆ ಡೈರೆಕ್ಟಾಗಿ ನಾನು ಇದೇ ಮೆಥಡ್ ಫಾಲೋ ಮಾಡೋದು. ಬಟ್ ಏನಂದ್ರೆ ನಾನು ಟೇಬಲ್ ಮೆಥಡ್ ಮಾಡೋದು ಯಾವುದೇ ರೀತಿ ತಪ್ಪ ಹಿಂದೆ ಮುಂದೆ ಆದಾಗ ಈ ಕ್ಯಾಲ್ಕುಲೇಟ್ ಎಕ್ಸ್ ವ್ಯಾಲ್ಯೂ ಕೊಂಡಿಗೆ ಅಪ್ಲೋಡ್ ಮಾಡಿ ನಾನು ಡೈರೆಕ್ಟ್ ಹೀಗೆ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ 74 68 ಪ್ಲಸ್ 74 68 is equal to 15 5 70 70x is equal to 15 4 56 54 56. therefore ಎರಡು ಕಳೆದಾಗ 68 2x ಆಗುತ್ತೆ. x ಇದೆ ಸ್ನೇಹಿತರೆ, ಕಂಪ್ಲೀಟ್ ಮಾಡ್ಕೊಬಿಡಿ. ಓಕೆ, 2x is equal to 68 ಮೈನಸ್ 56 ತಗೊಳ್ಳಿದ್ರೆ 16 ಬರುತ್ತೆ. x is equal to 6 ಬರುತ್ತೆ. ಕ್ವಶನ್ ಇರೋದು ವಾಟ್ ಇಸ್ ದ ಬೀಸ್ ಏಜ್ ಅಂತ ಕೇಳಿದ್ದಾನೆ. ಇಲ್ಲಿ x 4x, therefore ಬೀಸ್ ಏಜ್ ಎಷ್ಟಾಗಿದೆ 5 6 30. ಅದೇ ಎ ಏಜ್ ಕೇಳಿದ್ರೆ 4 6 24. ಏಜ್ ಕೇಳಿದ್ರೆ 24 ಆನ್ಸರ್. ನಿಮ್ಗೆ ಯಾವ ಕ್ವಶನ್ ಹೆಂಗೆ ಕೇಳಿದ್ರು ಹೆಂಗ್ ಬೇಕಾದ್ರೆ ಆನ್ಸರ್ ಕೊಡ್ಬೋದು. ಅಥವಾ ಕ್ವಶನ್ ಇನ್ನೂ 10 years ಆದ್ಮೇಲೆ ಇನ್ನೂ ಎಷ್ಟು ಅಂತ ಕೇಳ್ಬೋದು. ನೀವು ಈ ರೀತಿ ಟೇಬಲ್ ಮಾಡ್ಕೊಂಡ್ರೆ, ನಾನು ಏನಕ್ಕೆ ಟೇಬಲ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಈಗ ಫ್ಯೂಚರ್ ಇನ್ 2 years ಬ್ಯಾಕ್ ಎಷ್ಟಾಗುತ್ತೆ, 5 years ಬ್ಯಾಕ್ ಎಷ್ಟು, ಈ ಟೇಬಲ್ ರೀತಿ ಮಾಡ್ಕೊಂಡು ನಿಮ್ಮ ಟೇಬಲ್ ಅಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ನಾವು ಡೈರೆಕ್ಟ್ ಆಗಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಮೆಥಡ್ ಮಾಡೋ 4 years ಎನ್ಸ್ 4x ಪ್ಲಸ್ 4 ಡಿವೈಡೆಡ್ 5x ಪ್ಲಸ್ 4 ಡಿವೈಡೆಡ್ 4/6. ಬಟ್ ಈ ಟೇಬಲ್ ನೀವು ಟೇಬಲ್ ಫಾರ್ಮ್ ಮಾಡ್ಕೊಂಡ್ರೆ ಯಾವುದೇ ರೀತಿ ತಪ್ಪಾಗಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The ratio between the present age of Indra and Lizzie is 3:8 ಅಂತ. ಓಕೆ, ಯಾವುದು ಹೆಸರೇನು ಇಂದಿರಾ ಮತ್ತೆ ಲಿಜಿ ಸ್ನೇಹಿತರೆ. ಕ್ವಶನ್ ಓದ್ಬಿಡ್ತೀನಿ. ಲಿಜಿ 3 ರೆಸ್ಪೆಕ್ಟ್ ಟು 8 years. ಓಕೆ, ರೆಸ್ಪೆಕ್ಟ್ ಟು 8 years. ಇಂದಿರಾ ಏಜ್ ವಿಲ್ ಬಿ 20 years. ಓಕೆ, ಇಂದಿರಾ ಏಜ್ ಕೊಟ್ಟಿದ್ದಾನೆ ಈಗ 20 years ಅಂತ. ವಾಟ್ ಈಸ್ ದ ಲಿಜಿ 5 years ಬಿಫೋರ್ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಓಕೆ, ನಾನು ಪ್ರೆಸೆಂಟ್ನ ನಾನು ಬಿಫೋರ್ ನಾನು ಏನಕ್ಕೆ ಟೇಬಲ್ ಅಂತ ಹೇಳಿದ್ದೆ. ಈಗ ದ ಪ್ರೆಸೆಂಟೇಜ್ ಎಷ್ಟಿದೆ ಸ್ನೇಹಿತರೆ 3x 8x ಅಂತ ಇದೆ. ಇಲ್ಲಿ ನಮಗೆ ಇಲ್ಲಿ 5 years ಹೇಗೋ ಅಂತ ಒಂದು ಕ್ವಶನ್ ಕೊಟ್ಟಿದ್ದೀನಿ. 5 years ಹೇಗೋ ನಾನು ಬ್ಯಾಕ್ ಕೊಂಡು ಹೋಗ್ತೀನಿ. ಎಷ್ಟಾಗುತ್ತೆ 3x ಮೈನಸ್ 5 ಆಗುತ್ತೆ. 8x ಮೈನಸ್ 5 ಆಗುತ್ತೆ. ಇಲ್ಲೇನು ಕ್ವಶನ್ ಕೇಳಿದ್ದೀನಿ ಸ್ನೇಹಿತರೆ, ಲಿಜಿ 3 ಎಕ್ಸ್ಪೆಕ್ಟೆಡ್ ಆಫ್ಟರ್ 8 years ಇಂದಿರಾ ಏಜ್ ವಿಲ್ ಬಿ 20 years. ಇದು ಡೈರೆಕ್ಟ್ ಕೊಟ್ಟಿದ್ದಾನೆ ನಮಗೆ. ಆಫ್ಟರ್ 8 years ಹೇಗೋ 8 years ಆದಮೇಲೆ ಆಫ್ಟರ್ 8 years ಆದ್ಮೇಲೆ ಎಷ್ಟು ಆಗುತ್ತೆ 3x ಪ್ಲಸ್ 8
8x plus 8 ಇಲ್ಲಿ ನಮಗೆ ಇಂದ್ರದು 20 ಇಯರ್ಸ್ ಆಗಿರೋದಂತೆ 8 ಇಯರ್ಸ್ ಆದ್ಮೇಲೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ 3x plus 8 is equal to 20 therefore 3x is equal to 20 minus 8 ಅಂದ್ರೆ 12 x is equal to 4 ಬರುತ್ತೆ ಇಲ್ಲಿ ಕ್ವೆಶ್ಚನ್ ಕೇಳಿರೋದು ಏನು ಸ್ನೇಹಿತರೆ ವಾಟ್ ವಾಸ್ ದ ಲಿಜ್ ಏಜ್ 5 years ago ಅಂತ ಕೇಳಿದಾನೆ 5 years ago ಅಂದ್ರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು 5 years ago 8x minus 15 ಆಗುತ್ತೆ 8 for the 24 minus 5 8 for the 32 sorry 8 for the 32 minus 15 ಅಂತ ಎಷ್ಟಾಗುತ್ತೆ 32 minus 5 ಇದು ಸ್ನೇಹಿತರೆ ಸಾರಿ 15 ಅಂತ ಬರ್ತೀನಿ 5 ಇದು 24 minus 32 minus 5 ಅಂದ್ರೆ 20 ಓಕೆ ಮಾಡ್ಬಿಡ್ತೀನಿ 8 into 4 minus 5 32 minus 5 therefore 27 ಯಾರ್ದು ಲಿಜಿ ಏಜು ಕೇಳಿರೋದು 27 ಅದೇ ರೀತಿ ಅಕಸ್ಮಾತ್ ಏನಾದ್ರು ಇಂದ್ರ ಏಜ್ ಕೇಳಿದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ 3 into 3 for the 12 minus 5 ಎಷ್ಟು ಸ್ನೇಹಿತರೆ 7 ಎಷ್ಟು ಇದೆಯಲ್ಲ ಈ ರೀತಿ ಕ್ವಶನ್ಗಳನ್ನ ನಾವು ಈಸಿಯಾಗಿ ಸಾಲ್ವೇಷನ್ ಯಾವುದೇ ಕ್ವಶನ್ಗಳು ಈ ರೀತಿ ಟೇಬಲ್ ಫಾರ್ಮೇಷನ್ ಕೊಡ್ಕೊಂಡ್ರೆ ಬ್ಯಾಕ್ ಫ್ರಂಟ್ ಅಂತ ಈ ರೀತಿ ಆರಾಮ ಕೊಡ್ಕೊಂಡ್ರೆ ನೀವು ಯಾವುದೇ ಪ್ರಾಬ್ಲಮ್ ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಓಕೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ ದ 7 years ago ದಿ ಏಜಸ್ ಆಫ್ ಎ ಅಂಡ್ ಬಿ ಎಗೋ ಅಂತ ಕೇಳಿದ್ದಾನೆ ಓಕೆ 4:5 ಎ ಅಂಡ್ ಬಿ 7 years ago ಅಂತ ಕೇಳಿದ್ದಾನೆ ಓಕೆ 7 years ago ಅಂದ್ರೆ ಬ್ರಾಕೆಟ್ ಅಲ್ಲಿ ನಾನು ಏನು ಮಾಡಿದೆ ಅಂದ್ರೆ 7 years ago ಏನಾಯ್ತು 4:5 ಅಂತ ಕೇಳಿದ್ದಾನೆ ನಾನು 4x 5x ಮಾಡ್ಕೋತೀನಿ ಸ್ನೇಹಿತರೆ ಓಕೆ and 7 years hence ಅಂತ ಕೇಳಿದ್ದಾನೆ okay 7 years hence there will be in 5 okay ನಾನು 7 years hence future present ಆದ್ಮೇಲೆ future 7 years therefore present ಏನಾಗುತ್ತೆ ಸ್ನೇಹಿತರೆ ಈ ರೀತಿ ಬಂದ present ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ future ಕ್ಯಾಲ್ಕುಲೇಟ್ present ಎಷ್ಟಾಗುತ್ತೆ 4x plus 7 ಆಗುತ್ತೆ ಕರೆಕ್ಟಾ ಈ ರೀತಿ ಪ್ರಾಬ್ಲಮ್ ಬಂದಾಗ ಕಂಪ್ಲೀಟ್ ಡೈರೆಕ್ಟ್ ಆಗಿ ಅಲ್ಲಿ ಬರಬೇಕು 4x plus 7 ಅಲ್ಲಿ 7 years hence ಅಂತ ಕೊಟ್ಟಿದ್ರೆ ಮತ್ತೆ ಇದಕ್ಕೆ 7 years ಅಡಿಷನ್ ಆಗುತ್ತೆ ಮತ್ತೆ 7 ಅಡಿಷನ್ ಆದ್ರೆ ಎಷ್ಟಾಗುತ್ತೆ 4x plus 14 5x plus 14 okay ನಾನು ಏನು ಟೇಬಲ್ ಬರ್ತಿದ್ದೇನೆ ಅರ್ಥ ಆಯ್ತಾ therefore what will the ratio of there will be ratios of 5:6 ಅಂತ ಅದರದ್ದು 7 years ಆದ್ರೆ ನಾನು ಹೇಳಿದ್ನಲ್ಲ ಸ್ನೇಹಿತರೆ ಹಿಂಗ್ ಬೇಕಾ ಬರ್ಕೊಂಡು ಮಾಡಿ 4x plus ನಾವು ಡೈರೆಕ್ಟ್ ಆಗಿ ಮಾಡ್ಬೋದು 4x plus 14 ಕೆಲವರು ಏನಾಗುತ್ತೆ 7 years ಅಂತಂದ್ರೆ 4x plus 7 divided by 5x plus 7 is equal to 5/6 ಈ ರೀತಿ ಮಾಡಿದ್ರೆ ತಪ್ಪು ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಟೇಬಲ್ ಮೆಥಡ್ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ ಅಂತ plus 14 5x plus 14 is equal to 5/6 ಈಗ ಬೇಕಾದ್ರೆ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನಾನು ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 6 ಎಷ್ಟು ಬರುತ್ತೆ ಸ್ನೇಹಿತರೆ 6 4 24x plus 14 6 84 is equal to 5 5 25x plus 14 5 70 therefore x ಈ ಕಡೆ ಹೋದಾಗ 25 ಮತ್ತೆ ಈ ಕಡೆ ಹೋದಾಗ ಎಷ್ಟಾಗುತ್ತೆ 24 ಈ ಕಡೆ ಹೋದಾಗ ಈ ಕಡೆ ಹೋದ್ರೆ x ಅಂತ ಬರುತ್ತೆ ನೆಕ್ಸ್ಟ್ 84 ನ 70 ಕಳೆದ್ರೆ 14 ಬರುತ್ತೆ ಸ್ನೇಹಿತರೆ ಇಲ್ಲಿ ಕ್ವೆಶ್ಚನ್ ಕೇಳಿರೋದೇನು the percentage of b ಅಂತ ಕೇಳಿದ್ರೆ percentage is 5x plus 7 therefore 15 for the 70 77 is the answer ಯಾಕಂದ್ರೆ 5x plus 7 ಅಂತ ಕೇಳಿದಾನೆ 5x x ವ್ಯಾಲ್ಯೂ 14 plus 7 therefore 70 plus 7 ಅಂತಂದ್ರೆ 77 ಆನ್ಸರ್ ಎಷ್ಟು ಇದೆಯಲ್ಲ ನಾವು ಅದಕ್ಕೋಸ್ಕರ ಟೇಬಲ್ ಬರ್ಕೊಂಡ್ರೆ ಯಾವುದೇ ರೀತಿ ಮಿಸ್ಟೇಕ್ ಕೂಡ ಆಗೋದೇ ಇಲ್ಲ ಅದಕ್ಕೋಸ್ಕರ ಟೇಬಲ್ನ ಪ್ರಿಫರ್ ಮಾಡಿ ಕೆಲವರು ಏನು ಡೈರೆಕ್ಟ್ ಕ್ವಶನ್ ಕಿಂತ 4x ಅಂತಿದೆ ಡೈರೆಕ್ಟ್ 7 plus 7 ಅಂತ ಹಾಕ್ಬಿಡ್ತಾರೆ ಅದನ್ನ ಈ ರೀತಿ ಕೆಲವು ಒಂದೇ ಶಾರ್ಟ್ಕಟ್ ಅಲ್ಲಿ ಹಾಕ್ಬಿಡ್ತಾರೆ ನಾನು ಶಾರ್ಟ್ಕಟ್ ಅಲ್ಲಿ ಕೂಡ ಹೇಳ್ತೇನೆ ಡೈರೆಕ್ಟ್ ಏನು ಗೊತ್ತಿದೆ ಪ್ರೆಸೆಂಟ್ ಬಂದು ಫಾಸ್ಟ್ ಆದ್ರೆ ಈ ರೀತಿ ಡೈರೆಕ್ಟ್ ಆಗಿ ಬರೀಬಹುದು ಇಲ್ಲಾಂದ್ರೆ ಟೇಬಲ್ ಮೆಥಡ್ ಬರ್ಕೊಂಡು ಈ ರೀತಿ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬಂದೋಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ at present ಕವಿತಾ is twice of ಸರಿತಾ's age ಅಂತ ಕೊಟ್ಟಿದ್ದಾನೆ ಓಕೆ ಇಲ್ಲಿ k ಅಂತ ತಗೋತೀನಿ ಇಲ್ಲಿ s ಅಂತ ತಗೋತೀನಿ ಪ್ರೆಸೆಂಟ್ 2x ಇದು x ಅಂತ ತಗೋತೀನಿ twice ಅಂತ ಕೊಟ್ಟಿದ್ದಾನೆ 8 years hence 8 years hence ಅಂದ್ರೆ ಎಷ್ಟಾಗುತ್ತೆ 8 years hence therefore 2x plus
8 correct ಅಲ್ಲ x plus 8 the ratios between 22 is to 13 ಕ್ರಾಸ್ ಮಾಡಿ ವೇವ್ ಬೇಕಾದ್ರೆ ಅದನ್ನ ಹಿಂದೆ ತೋರಿಸಿದ ಆ ರೀತಿ ಬೇಕಾದ್ರೆ ಮಾಡ್ಬೋದು 22x plus 8 x plus 8 is equal to ಎರಡು ಒಂದೇ ಸ್ನೇಹಿತರೆ ನಾನು ಏನಕ್ಕಂದ್ರೆ ಕೆಲವರು ಈ ಮೆಥಡ್ ಚೂಸ್ ಮಾಡ್ತಾನೆ ನಾನು ಯಾವುದು ಕ್ರಾಸ್ ಮೆಥಡ್ ಕ್ಲಿಕ್ ಮಾಡ್ತೀನಿ 13 to the 26x 13 8 the 104 22x plus 22 8 the 176 therefore 26 ಇಂದ 22 ಕಳೆದ್ರೆ 4x ಬರುತ್ತೆ therefore 104 ಇಂದ 176 104 ಕಳೆದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ ಓಕೆ 6 2 6 4 ಕಳೆದ್ರೆ 2 7 72 therefore 4 on the 4 4 8 32 so x is equal to 18 ಇಲ್ಲಿ ಕೇಳಿದ್ರೆ what is the present age of ಕವಿತಾ ಅಂತ ಕೇಳಿದಾನೆ ಕವಿತಾ present age 2x ಇದೆ 18 to the ಎಷ್ಟು 36 ಎಷ್ಟು ಆಪ್ಷನ್ ಇದೆ 4 46 is the answer for this question ಎಷ್ಟು ಇದೆಯಲ್ಲ ಅದಕ್ಕೆ ನಾನು ಹೇಳ್ತಾರೆ ಟೇಬಲ್ ಮತ್ತೆ ಫಾಲೋ ಮಾಡಿರ್ತಂತ ಓಕೆ ನೆಕ್ಸ್ಟ್ ಕ್ವೆಶ್ಚನ್ at the present age of two persons is okay two person ಯಾವನ್ ಗೊತ್ತಾರೆ a ಅಂತ b ಅಂತ ತಗೋತೀನಿ present person ಅಂತ ತಗೋತೀನಿ present 36 ಅಂತ ಇದೆ ಅಂತೆ ಇನ್ನೊಂದು 50 ಅವರದು ಏಜ್ 50 ಇದೆ ಸ್ನೇಹಿತರೆ 30 ಅಲ್ಲ 50 ರೆಸ್ಪೆಕ್ಟಿವ್ಲಿ ಆಫ್ಟರ್ n years ಅಂತ ಕೊಟ್ಟಿದ್ದೀನಿ ಎಷ್ಟನ್ನು ಗೊತ್ತಿಲ್ಲ ಓಕೆ 36 plus n 50 plus n ಓಕೆ ನೆಕ್ಸ್ಟ್ the ratios of the ages will be 3:4 ante 3:4 okay ಎಷ್ಟು ಆಗುತ್ತೆ ಸ್ನೇಹಿತರೆ 36 4 6 4 24 ಇದು ಎಷ್ಟು 14 ಎಷ್ಟು ಬರುತ್ತೆ 144 ಬರುತ್ತೆ 144 plus 4n is equal to 113 55 the 15 5 3 the 15 no? Therefore 150 plus 3n no? And therefore n is equal to 6 4 and 3 n ಕಳೆದ್ರೆ n ಬರುತ್ತೆ n is equal to 4 15 ಇಂದ 444 ಕಳೆದ್ರೆ 6 therefore n is equal to 6 ಸ್ನೇಹಿತರೆ then the value okay value question ಕೇಳಿದ್ರೆ n value ಕೇಳಿದ್ರೆ n is equal to 6 direct question n is equal to 6 ನೋಡಿ ಎಷ್ಟು ಈಸಿ ಅಲ್ಲ ಪ್ರಾಬ್ಲಮ್ ಇದನ್ನ ಬೇಕಾದ್ರೆ ಡಿವಿಯೇಷನ್ ಮಾಡಿ n ಇಯರ್ ಇಷ್ಟ ಆದ್ರೆ ಇನ್ನು 5 ವರ್ಷ ಆದ್ರೆ ಎಷ್ಟು ಅಂತ ಕೇಳ್ತಾನೆ 5 ವರ್ಷ ಆದ್ರೆ ಆ ರೀತಿ ಬೇಕಾದ್ರೆ ಕ್ವೆಶ್ಚನ್ ಕೂಡ ಫ್ರೇಮ್ ಮಾಡೋದು ನಮಗೆ ಬೇಸಿಕ್ ಲಾಜಿಕ್ ಕೊಟ್ಟಿದ್ರೆ ಯಾವ ತರ ಬೇಕಾದ್ರೆ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡಬಹುದು ಸ್ನೇಹಿತರೆ okay next problem the difference between the age of Meena and Seema is 3 years and the ratio between their age is okay ratio between age ಕೊಟ್ಟಿದ್ದಾನೆ ಸ್ನೇಹಿತರೆ ಮೀನಾ ಮತ್ತೆ ಸೀಮಾದು ಎಷ್ಟು ಕೊಟ್ಟಿದ್ದಾನೆ the Meena and Seema is the ratio difference ಕೊಟ್ಟಿದ್ದಾನೆ difference between ages of 3 ಅಂತ ಕೊಟ್ಟಿದ್ದಾನೆ okay and ratio between their ages 7x 8x therefore difference ಎಷ್ಟು ಕೊಟ್ಟಿದ್ದಾನೆ ಸ್ನೇಹಿತರೆ ಇದ್ರ ಡಿಫರೆನ್ಸ್ ಎಷ್ಟಾಗುತ್ತೆ ಸ್ನೇಹಿತರೆ 7x minus the ratio between the ages Meena's and ಇರುದು 8x minus 7x therefore x ಬರುತ್ತೆ is equal to 3 ಅಂತ ಕೊಟ್ಟಿದ್ದಾನೆ x is equal to 3 therefore the question ಕೊಟ್ಟೆ what is the sum of the their age ಅಂತ ಕೊಟ್ಟಿದ್ದಾನೆ okay 7 3 the 21 8 3 the 24 therefore 45 answer 45 is the answer ಎಷ್ಟು ಈಸಿ ಅಲ್ಲ ಸ್ನೇಹಿತರೆ ಡಿಫರೆನ್ಸ್ ಕೊಟ್ಟಿದ್ದ ಅದ್ರ 3 ಅಂತ ಡಿಫರೆನ್ಸ್ 7x ಮತ್ತೆ 8x 8 ಮತ್ತೆ 7 ಗ್ಯಾಪ್ ಇರೋದು ಡೈರೆಕ್ಟ್ ಆಗಿ ನೋಡಿ ಇಲ್ಲಿ 8 ಮತ್ತೆ 1 ಇದಕ್ಕೆ 3 ಅಂತ ಕೊಟ್ಟಿದ್ದಾನೆ therefore ಇಲ್ಲಿ ಕೊಟ್ಟಿರೋ ಯೂನಿಟ್ 7 ಕೂಡ್ತೀವಿ 7 3 21 8 3 24 therefore ಎರಡು ಕೂಡಿದಾಗ 45 ಒಂದೇ ಸೆಕೆಂಡ್ ಅಲ್ಲಿ ಇದನ್ನ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆ next question the ages of the men after 15 years is 4 times okay observe ಮಾಡಿಸ್ತೀರಿ very important problem ಇದು very important question the ages of a man after 15 years ನನಗೆ man age ಕೊಟ್ಟಿದ್ದಾನೆ
ಇಲ್ಲಿ ಕೊಟ್ಟಿದ್ದಾನೆ ಪ್ರೆಸೆಂಟು, ಪಾಸ್ಟು, ಓಕೆ. ಇಲ್ಲಿ ಏನು ಕೊಟ್ಟಿದ್ದಾನೆ 15 years ಆಫ್ಟರ್ ಅಂತ ಕೊಟ್ಟಿದ್ದಾನೆ. 15 years ಆಫ್ಟರ್, 15 years ಆಫ್ಟರ್ ಎಷ್ಟಿರುತ್ತೆ ಸ್ನೇಹಿತರೆ? 4 times 4x ಅಂತ ತಗೋತೀನಿ. 4 times ಆಫ್ ದ ಏಜ್, ದೆನ್ 15 years ಬಿಫೋರ್ ಅಂತ ಕೇಳಿದಾನೆ. ಇದು 15 years ಬಿಫೋರ್ ಅಂತ ಸ್ನೇಹಿತರೆ. ಎಷ್ಟಿರುತ್ತೆ? ಎಕ್ಸ್ ಇರುತ್ತೆ ಸ್ನೇಹಿತರೆ. ಅಂಡರ್ಸ್ಟ್ಯಾಂಡ್? ಇವೆರಡು ಡಿಫ್ರೆನ್ಸ್. ವಾಟ್ ಈಸ್ ಪ್ರೆಸೆಂಟ್ ಏಜ್? ಈ ರೀತಿ ಇದ್ದಾಗ ನಾನು ಫಾರ್ಮೇಶನ್ ಆಲ್ರೆಡಿ ಹೇಳಿದಾಗೆ ಈ ಹಿಂದೆ ಹೋದಾಗ ಎಷ್ಟಾಗುತ್ತೆ ಸ್ನೇಹಿತರೆ? ಅಬ್ಸರ್ವ್ ಮಾಡಿ. ಇದನ್ನ ಹೆಂಗ್ ಬೇಕಾದ್ರೆ ಮಾಡ್ಬೋದು, ನಾನು ಎರಡು ತರ ಬೇಕಾದ್ರೆ ಮಾಡ್ಬೋದು ನೋಡಿ. ಅಬ್ಸರ್ವ್ ಮಾಡಿ. ಈಗ 4x ನಾನು ಇಲ್ಲಿಗೆ ಹೋದಾಗ ಎಷ್ಟಾಗುತ್ತೆ? ಹಿಂದಕ್ಕೆ ಹೋದಾಗ 4x ಮೈನಸ್ 15. ಅದೇ ರೀತಿ ಈ ಹಿಂದಿರೋದು ಇಲ್ಲಿಗೆ ಬಂದಾಗ ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ 15. ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಿ. ಅರ್ಥ ಆಯ್ತಾ? ಹಿಂದೆ ಈಗ 15 ವರ್ಷ ಹಿಂದೆ ಅಂದ್ರೆ ಇಲ್ಲಿ ವ್ಯಾಲ್ಯೂ 15 ವರ್ಷ ಹಿಂದೆ ಫ್ಯೂಚರ್ ಬಂದಿದೆ ನಂತರ 15 ವರ್ಷ ಹಿಂದಕ್ಕೆ ಹೋದಾಗ 4x ಮೈನಸ್ 15 ಆಗ್ತಾನೆ. ಅದೇ 15 ವರ್ಷ ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ. 4:1 ರೇಷಿಯೋ ಕೊಟ್ಟಿದ್ದಾನೆ. ಎಷ್ಟು? 4 times ದೊಡ್ಡದು ಅಂತ ಕೊಟ್ಟಿದ್ದಾನೆ. ಇದು 15 ವರ್ಷ ಮುಂಚೆ ಮತ್ತೆ ಹಿಂದೆ ರೇಷಿಯೋ ಕೊಟ್ಟ 4:1 ಅಂತ ಕೊಟ್ಟಿದ್ದಾನೆ. ನಾನು 4x ಮತ್ತೆ x ಅಂತ ತಗೊಂಡಿದ್ದೀನಿ. ಈಗ ನಾನು ಎರಡದು ಪ್ರೆಸೆಂಟೇಜ್ಗೆ ಹಿಂದೆ ಬಂದಾಗ ಎಷ್ಟಾಗುತ್ತೆ? 4x ಫ್ಯೂಚರ್ ಇಂದ ಹಿಂದೆ ಬಂದಾಗ 4x ಮೈನಸ್ ಇದು. ಅದೇ ಹಿಂದೆಯಿಂದ ಮುಂದೆ ಬಂದಾಗ 15 years ಮುಂದೆ ಬಂದಾಗ x ಪ್ಲಸ್ 15. ಎರಡು ಮಾಡಿದಾಗ ಎಷ್ಟು ಬರುತ್ತೆ? 3x is equal to 15 across 30. therefore x is equal to 10. ಕ್ವಶನ್ ಏನು ಕೇಳಿದ್ದಾನೆ ಸ್ನೇಹಿತರೆ? ವಾಟ್ ಈಸ್ ದ ಪ್ರೆಸೆಂಟೇಜ್? ಈಗ ನಾನು ಯಾವುದಕ್ಕಾದ್ರು ಒಂದು ಕಾರು ಶಿಫ್ಟ್ ಮಾಡಿ ಆನ್ಸರ್ ಸೇಮ್ ಬರುತ್ತೆ. ಬೇಕಾ ಇದಕ್ಕಾದ್ರು ಹಾಕಿ ಇದಕ್ಕಾಗ ಹಾಕಿ. ಅಬ್ಸರ್ವ್ ಮಾಡಿ. ಈಗ 10 + 25 ಬಂತು. 10 + 15 ಅಂದ್ರೆ 25. ಇದಕ್ಕೂ ಕೂಡ ಶಿಫ್ಟ್ ಮಾಡಿ, ಯಾಕಂದ್ರೆ ಎರಡು ಈಕ್ವಲ್ ಆಗಿದೆ. 4 10 40 ಮೈನಸ್ 15 ದಟ್ ಈಸ್ ಆಲ್ಸೋ 25. ಯಾಕಂದ್ರೆ ಎರಡು ಕೂಡ ಒಂದೇ ಏಜು ಡಿಫ್ರೆನ್ಸ್ ಇದೆ, ಅದರಿಂದ ಆನ್ಸರ್ 15. ಡೈರೆಕ್ಟ್ ಆಗಿ ನಾನು ಆನ್ಸರ್ನ ಈಸಿಯಾಗಿ ಮಾಡ್ಬೋದು. ಈ ರೀತಿ ಟೇಬಲ್ ಬರ್ಕೊಂಡು ಯಾವುದೇ ರೀತಿ ಪ್ರಮೇಯ ಇರಲ್ಲ, ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅರ್ಥ ಆಯ್ತಾ ಸ್ನೇಹಿತರೆ? ನೀವು ಇಲ್ಲಿಗಾದ್ರೂ ಶಿಫ್ಟ್ ಮಾಡಿ, ಇಲ್ಲಿಗಾದ್ರೂ ಹಾಕಿ ಎಕ್ಸ್ನ. ಯಾಕಂದ್ರೆ ನಾನು ಈಕ್ವಲೈಸ್ ಮಾಡಿದ್ದೀನಿ ಪ್ರೆಸೆಂಟೇಜ್ ಎರಡು ಕೂಡ. ಅದರಿಂದ ನನಗೆ ಆನ್ಸರ್ 10 ಬಂದಿದೆ. ಯಾವುದಕ್ಕಾದ್ರೂ ಈಕ್ವೇಷನ್ ಒಂದಕ್ಕೆ ಹಾಕಿ ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್ ಕ್ವಶನ್. 10 year ಬಿಫೋರ್. ಓಕೆ, ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾನೆ. 10 year before, the ratios of the ages of A and B is 13:7. 10 year before. ಓಕೆ, ಸಾರಿ, ಏನು ಕೊಟ್ಟಿದ್ದಾನೆ? 13:7 ಕೊಟ್ಟಿದ್ದಾನೆ ಸ್ನೇಹಿತರೆ. 13:17. ಆಫ್ಟರ್ 17 years ಫ್ರಮ್ ನೌ. ಓಕೆ, ನಾನು ಆಲ್ರೆಡಿ ಇದಾಗಿ ಈ ತರ ಕ್ವಶನ್ ಬಂದ ಫಸ್ಟ್ ಪ್ರೆಸೆಂಟೇಜ್ ಬರ್ಕೊಬಿಡಿ. ಎಷ್ಟಾಗುತ್ತೆ ಪ್ರೆಸೆಂಟೇಜು? 13 x ಅಂತ ತಗೊಳ್ಳಿ ಸ್ನೇಹಿತರೆ. ಇದು ಬಂದಾಗ ರೇಷಿಯೋದಲ್ಲಿ ಕೊಟ್ಟಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಕೂಡ ರೇಷಿಯೋದಲ್ಲಿ x ಪ್ಲಸ್ 10 17 x ಪ್ಲಸ್ 10. therefore ಆಫ್ಟರ್ 17 years ಅಂತೆ. 17 years ಇದಕ್ಕೆ ಕೂಡಿದಾಗ ಎಷ್ಟು ಬರುತ್ತೆ? 13x ಪ್ಲಸ್ 10 + 17 ಅಂದ್ರೆ 27. ನಾನು ಡೈರೆಕ್ಟ್ ಆಗಿ ಬರ್ಕೋತಾ ಇದ್ದೀನಿ. 17x ಪ್ಲಸ್ 10 + 17 ಅಂದ್ರೆ 27. therefore ದ ರೇಷಿಯೋಸ್ ಕೊಟ್ಟಿದ್ದಾನೆ 10:11 ಅಂತ. ಪ್ರೆಸೆಂಟೇಜ್ ಬಿ ಕಂಡುಹಿಡಬೇಕು. ಈಸಿ ಅಲ್ಲ? ಎಷ್ಟು ಈಸಿ ಅಲ್ಲ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 13 11 ಶಾರ್ಟ್ಕಟ್ ಮಲ್ಟಿಪ್ಲಿಕೇಶನ್ 11 ಕೂಡ ಆಲ್ರೆಡಿ ಮಾಡಿದ್ದೀನಿ. 143 ಬರುತ್ತೆ. 143x is equal to ಇದು ಅಷ್ಟೇ 7 9 ಈ ಕಡೆ ಹೋದಾಗ ಶಾರ್ಟ್ಕಟ್ ಮಲ್ಟಿಪ್ಲಿಕೇಶನ್ ನಾನು ನಿಮಗೆ 11 ಮತ್ತೆ 9 ಆಲ್ರೆಡಿ ಮಾಡಿದ್ದೀನಿ. ಅದನ್ನ ನೀವು ಬರೆದ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಮೈಂಡಲ್ಲೇ. 11 ಮತ್ತೆ ಇದಾದಾಗ ಮಧ್ಯೆ ಆ ಕಡೆ ಬಂದಾಗ ಅದೆಲ್ಲ 9 ಬರುತ್ತೆ. ಓಕೆ, 2 9 ಇದು ಹೇಗೆ ಮಾಡಿದೆ ಅಂದರೆ 297 ಆಗಿದೆ. ನಾನು 11 ಮಲ್ಟಿಪ್ಲಿಕೇಶನ್ ಶಾರ್ಟ್ಕಟ್ಸ್ ಗೊತ್ತೋದ್ರಿಂದ ನಾನು ಮಾಡಿದೆ. ಇಲ್ಲಿ 170x ಪ್ಲಸ್ 270. therefore ಕಲ್ದಾಗ ಎಷ್ಟು ಬರುತ್ತೆ? 140 ಪ್ಲಸ್ 27 ಬರುತ್ತೆ. ಈ ಕಡೆ 27. therefore x is equal to 27/27 ಒಂದೇ ಬರುತ್ತೆ ಸ್ನೇಹಿತರೆ. ಆನ್ಸರ್ x ಸಾಲ್ವ್ ಮಾಡಿ. ನಾನು ಡೈರೆಕ್ಟ್ ಆಗಿ ಬಗೆರೆ ಹೇಳಿದೆ. ಇದನ್ನು ನಾನು ಕಲ್ದಾಗ ಸ್ನೇಹಿತರೆ 27 ಬರುತ್ತೆ. 143 170 ಮಾಡಿದ್ರೆ 27 ಬರುತ್ತೆ. ಅದೇ ರೀತಿ 297 - 2 ಇದ್ರೆ 27. 27/27 ಅಂದ್ರೆ 1 ಅಂತ ಬರುತ್ತೆ. s = 1 ಆದ್ರೆ ಇವಾಗ ಪ್ರೆಸೆಂಟೇಜ್ ಎಷ್ಟಾಗುತ್ತೆ? 14 17 + 10 27 ವರ್ಷ ಬಿದು. ಅದೇ ರೀತಿ ಪ್ರೆಸೆಂಟೇಜ್ ಇಲ್ಲಿ ಕೇಳಿದ್ರೆ ಎ ಕೇಳಿದ್ರೆ ಎಷ್ಟಾಗುತ್ತೆ?
13 23 ವರ್ಷ. ಆಪ್ಷನ್ ಅದಕ್ಕೆ ಹೇಳ್ತಾರೆ ಇಲ್ಲಿ ನೋಡಿ, ಇಲ್ಲ ಏನು ಕೊಟ್ಟರೆ ಬಿ ಏಜಸ್ ಕೊಟ್ಟರೆ, ಇಲ್ಲಿ ನಾನು ಬೇಕಾದ ಬಿ ಏಜಸ್ 27, ಏಜಸ್ ಕಡೆ 23. ಆನ್ಸರ್ ಎಷ್ಟು ಸಿಂಪಲ್ ಅಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. The present age of Sunil and Anil is 40 and 60 respectively. ಅನಿಲ್ ಮತ್ತೆ ಸುನಿಲ್ದು, ಸಾರಿ ಸುನಿಲ್ ಫಸ್ಟ್ ಕೊಟ್ಟಿದ್ದಾನೆ. ಕ್ವಶನ್ ಒಂದು ಸ್ವಲ್ಪ ಅವೇರ್ ಆಗಿರಿ ಸ್ನೇಹಿತರೆ, ಯಾರು ಫಸ್ಟ್ ಕೊಟ್ಟಿರ್ತಾನಂತ. ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ನೀವು ಆಪ್ಷನ್ಸ್ ಕೊಟ್ಟಾಗ ನಾವು ಸುನಿಲ್ ಮತ್ತೆ ಅನಿಲ್ದು ಪ್ರೆಸೆಂಟ್ ಕೊಟ್ಟಿದ್ದಾನೆ ಸ್ನೇಹಿತರೆ, 40 ಮತ್ತೆ 60 ಅಂತ ಕೊಟ್ಟಿದ್ದಾನೆ. ಓಕೆ, ಓಕೆ, ಹೌ ಮೆನಿ ಇಯರ್ಸ್ ದ ಹೇಗೋ ಅಂತ ಕೊಟ್ಟಿದ್ದಾನೆ. ಓಕೆ, ನಾನು ಮೇಲ್ಗಡೆ ಹೇಗೋ ಅಂತ ಕೊಟ್ಟಿದ್ದಾನೆ. ಹೌ ಮೆನಿ ನನಗೆ ಎಷ್ಟು ಇಯರ್ ಗೊತ್ತೆ ಹೇಗೋ ಅಂತ ಬಂದಾಗ ಏನಾಗುತ್ತೆ ಸ್ನೇಹಿತರೆ, ಹೇಗೋ ಅಂತ ಬಂದಾಗ 40 ಮೈನಸ್ n ಆಗುತ್ತೆ, 60 ಮೈನಸ್ n ಆಗುತ್ತೆ. ಓಕೆ, ರೇಷಿಯೋ ಕೊಟ್ಟಿದ್ದಾನೆ 3:5. ವಾಟ್ ಹೌ ಮೆನಿ ಇಯರ್ಸ್ ಹೇಗೋ ಅಂತ ಕೊಟ್ಟಿದ್ದಾನೆ, 3:5 ಹಾಕಿ ಎಷ್ಟು ವರ್ಷ ತಗೊಳುತ್ತೆ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್. ಅಥವಾ ನಾನು ಹೇಳೋದ್ನಲ್ಲ ಈ ರೀತಿ 40 ಮೈನಸ್ n ಡಿವೈಡೆಡ್ 60 ಮೈನಸ್ n is equal to 3/5. ಈ ರೀತಿ ಬೇಕಾದ್ರೆ ಮಾಡಿ, ನಿಮ್ಗೆ ಹೇಗೆ ಬೇಕು ಮಾಡಿಬಿಡಿ. ಒಂದು ಆನ್ಸರ್ ಬರ್ತದೆ 5 4 20 200 minus 5n is equal to 180. ಇನ್ನು 6 3 18, 180 minus 3n. Therefore 2n is equal to 20. Therefore n is equal to 10 years ಬೇಕಾಗುತ್ತೆ. 10 years. ಆನ್ಸರ್ ಹೌ ಮೆನಿ ಇಯರ್ಸ್ ಇವು, ಈ ರೇಷಿಯೋ ಬರೋಕ್ಕೆ ಎಷ್ಟು ವರ್ಷ ತಗೊಳುತ್ತೆ, 10 years. ಆನ್ಸರ್ 10 ವರ್ಷ. ಓಕೆ, ಈ ಒಂದು ರೇಷಿಯೋ ಕೊಟ್ಟಿದ್ದಾನೆ, ಈಗ ಎಷ್ಟಿರುತ್ತೆ 10 ವರ್ಷ ತಗೊಳುತ್ತೆ ಅವನು, 40 years ಮತ್ತೆ 60 years. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್. ಎ ಮದರ್ ಈಸ್ 25 years older than the daughter. ಓಕೆ, ಮದರ್ ಮತ್ತೆ ಡಾಟರ್ ಕೊಟ್ಟಿದ್ದಾರೆ. ಇನ್ ಪ್ರೆಸೆಂಟೇಜ್, ಓಕೆ ಪ್ರೆಸೆಂಟೇಜ್ ಕೊಟ್ಟಿದ್ದಾನೆ. ಎಷ್ಟು 25 years ಓಲ್ಡರ್ ಅಂತ ಕೊಟ್ಟಿದ್ದೀನಿ. ನನಗೆ ಎಷ್ಟು ಓಲ್ಡರ್ ಅಂತ ಗೊತ್ತಿಲ್ಲ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಎಕ್ಸ್ ಪ್ಲಸ್ 25 ಅಂತ ಹಾಕೋತೀನಿ. ಇದನ್ನ ಡಾಟರ್ ಏಜ್ನ ಎಕ್ಸ್ ಅಂತ ಹಾಕೋತೀನಿ. ದ 5 years ಎಗೋ ಅಂತ ಕೊಟ್ಟಿದ್ರೆ ಅದರಿಂದ ನಾನು ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿದ್ದೆ ಕ್ವಶನ್ ಸ್ಟಾರ್ಟಿಂಗ್ ನೋಡಿದಾಗ. ನೀವು ಬೇಕಾದ್ರೆ ಇಲ್ಲೇ ಬೇಕಾದ್ರೆ ಕೆಳಗಡೆ ಹಾಕೋಬಹುದು. 5 years ಎಗೋ ಅಂದ್ರೆ ಮೈನಸ್ ಆಗುತ್ತೆ. therefore ಮೈನಸ್ ಆದಾಗ ಎಷ್ಟಾಗುತ್ತೆ, 20 ಆಗುತ್ತೆ. ಎಕ್ಸ್ ಮೈನಸ್ 5 ಆಗುತ್ತೆ. ಅರ್ಥ ಆಯ್ತಾ? therefore the mothers were 6 times the age of daughter. ಓಕೆ, 6:1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸ್ನೇಹಿತರೆ. x minus 20 is equal to 6x minus 30. Therefore 5x is equal to 50 ಆಗುತ್ತೆ. ಇದು ಪ್ಲಸ್ ಸ್ನೇಹಿತರೆ, ಪ್ಲಸ್ ಮೈನಸ್ ಈ ಕಡೆ ಹೋದಾಗ 25 minus 5 ಇದಾಗುತ್ತೆ. therefore x is equal to x is equal to 10. ಆನ್ಸರ್ x is equal to 10. ಕ್ವಶನ್ ಕೇಳಿರೋದು ವಾಟ್ ವಾಸ್ ದ ಪ್ರೆಸೆಂಟ್ ಏಜ್ ಆಫ್ ಮದರ್ ಅಂತ ಕೇಳಿದಾನೆ. ಪ್ರೆಸೆಂಟ್ ಏಜ್ ಆಫ್ ಮದರ್ ಎಷ್ಟಿದೆ, x plus 25 ಇದೆ. therefore 35. 10 plus 25 ಅಂದ್ರೆ 35 ಪ್ರೆಸೆಂಟ್ ಏಜು. ಇಲ್ಲಿ ಅಕಸ್ಮಾತ್ ಡಾಟರ್ ಕೇಳಿದ್ರೆ ಎಷ್ಟಾಗೋದು, 10 ವರ್ಷ. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ. ನೀವು ಯಾವ ರೀತಿ ಬೇಕಾದ್ರೆ ಈ ಪ್ರಾಬ್ಲಮ್ನ ಅನಲೈಸ್ ಮಾಡಿ, ನಿಮಗೆ ಯಾವ ರೀತಿ ಟೇಬಲ್ ಮೆಥಡ್ ಮಾಡ್ಕೊಂಡು ಯಾವುದೇ ಒಂದು ಪ್ರಾಬ್ಲಮ್ನ ನೀವು ಈಸಿಯಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಇದು ಲಾಸ್ಟ್ ಕ್ವಶನ್ ತಗೋತಾನೆ. ಇದು ನಾವು ಎಷ್ಟೇ ಪ್ರಾಬ್ಲಮ್ ಮಾಡ್ರೂ ಇದೇ ರೀತಿ ಬರುತ್ತೆ ಸ್ನೇಹಿತರೆ ಪ್ರಾಬ್ಲಮ್ಗಳು. ಈ ಕೆಲವೊಂದು ಏನಂದ್ರೆ ಬರೀ ವರ್ಡಿಂಗ್ಸ್ ಕೊಡ್ತಾನೆ, ಆ ಪ್ರಾಬ್ಲಮ್ಗಳನ್ನ ಯಾವ ರೀತಿ ಮಾಡೋದಂತ ಇದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಎ ಫಾದರ್ ಸೆಡ್ ಟು ಹಿಸ್ ಸನ್, ಐ ವಾಸ್ ದ ಓಲ್ಡರ್ ಆಸ್ ಯು ಆರ್ ಅಟ್ ಪ್ರೆಸೆಂಟ್. ಓಕೆ, ನಾನು ಆಲ್ರೆಡಿ ಅದಾಗೆ ಟೇಬಲ್ ಹಾಕೊಡಿ, ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಇದೆ. ಇದು ಪ್ರೆಸೆಂಟ್, ಇದು ಪಾಸ್ಟ್. ಐ ವಾಸ್ ಓಲ್ಡ್ ಆಸ್ ಯು ಆರ್ ಅಟ್ ದ ಏಜ್. ಓಕೆ, ಇಲ್ಲಿ ಕ್ವಶನ್ ಕೇಳಿಸ್ತೆ ಐ ವಾಸ್ ಓಲ್ಡ್ ಅಂದ್ರೆ ಇಲ್ಲಿ ಎಕ್ಸ್ ಇದ್ರೆ ಒಂದು ಇಲ್ಲೂ ಕೂಡ ಎಕ್ಸ್ ಇರುತ್ತೆ. ಅಂದ್ರೆ ಫಾದರು ಪ್ರೆಸೆಂಟ್ ಏಜ್ ಸನ್ ಇದ್ದಿದ್ದು ಫಾದರು ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ತಾನೆ.
ಐ ವಾಸ್ ಓಲ್ಡ್ ಆಸ್ ಯು ಆರ್ ಅಟ್ ಪ್ರೆಸೆಂಟ್ ಅಟ್ ಯುವರ್ ಟೈಮ್ ಆಫ್ ಬರ್ತ್. ಓಕೆ, ನೀವು ಹುಟ್ಟಬೇಕಾದ್ರೆ ಇಷ್ಟು ವರ್ಷ, ನಾನು ಆ ವರ್ಷದಲ್ಲಿ ನಾನು ಇದ್ದೆ ಅಂತ ಹೇಳಿದ್ದಾನೆ ಫಾದರು. ಇಫ್ ದ ಫಾದರ್ ಏಜ್ ಇಸ್ 48 ನಾವು, ಓಕೆ ಇದು 48, ಫಾದರ್ ಏಜ್ ಈಗ 48 ಇದ್ರೆ ಇಲ್ಲಿ ಅವನು ಹುಟ್ಟೇ ಇರಲ್ಲ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಕ್ವಶನ್ ಇಲ್ಲಿ ಅನಲೈಸ್ ಮಾಡಿ, ಇಲ್ಲಿ ಈಗ ಹುಟ್ಟಿ ಇಲ್ಲಿ ಇದಿದ್ರೆ ಇಲ್ಲಿ ಅವನಿನ್ನು ಹುಟ್ಟೇ ಇರಲ್ಲ. ಓಕೆ, ದೇರ್ಫೋರ್ ಈಗ ಏನಾಗುತ್ತಂದ್ರೆ ನಾವು ದ ಸನ್ ಆಫ್ ದ ಏಜ್ ಆಫ್ 5 years ಬ್ಯಾಕ್ ಎಷ್ಟಂತ ಕೇಳಿದ ಸ್ನೇಹಿತರೆ. ಈಗ ನೋಡಿ, ನಾನು ಆಲ್ರೆಡಿ ಇದಾಗೆ ನಾನು ಒಂದು ಸ್ಟಾರ್ಟಿಂಗ್ ಕ್ವಶನ್ ಅಲ್ಲಿ ಇದು ಈಕ್ವಲ್ ಮಾಡ್ಕೋಬಹುದು, ಅಥವಾ ಯಾವ್ದು ನೀವು ಈಕ್ವಲೈಸ್ ಮಾಡ್ಕೋಬಹುದು. ನಾನೀಗ ಇದನ್ನು ಈಕ್ವಲೈಸ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ ಮೈನಸ್ 48 ಇಸ್ ಈಕ್ವಲ್ ಟು, ನಾನು ಸ್ಟಾರ್ಟಿಂಗ್ ಅಲ್ಲಿ ರೂಲ್ಸ್ ಹೇಳಿದೆ, ಎಕ್ಸ್ ಮೈನಸ್ 48 ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್, ಅಂದ್ರೆ ಇಲ್ಲಿ ಯಾವುದೇ ಇಲ್ಲ, 0 ಮೈನಸ್ ಎಕ್ಸ್ ಅಂತ ಇನ್ನು ಹುಟ್ಟರೆ 0 ಮೈನಸ್ ಎಕ್ಸ್. ದೇರ್ಫೋರ್ ಏನಾಗುತ್ತೆ, 2x ಇಸ್ ಈಕ್ವಲ್ ಟು 48, x is equal to 24. ಇಲ್ಲಿ ಕ್ವಶನ್ ಕೇಳ 5 years ಬ್ಯಾಕ್ ಅಂತ ಕೇಳಿದ್ದೇನೆ. 24 ಮೈನಸ್ 5 ಎಷ್ಟಾಗುತ್ತೆ, 19. ಆನ್ಸರ್ 19 ಸ್ನೇಹಿತರೆ. ನೀವು ಈ ರೀತಿ ಟೇಬಲ್ ಮೆಥಡ್ ಮಾಡ್ಕೊಂಡು ಅದಕ್ಕೆ ಹೇಳ್ತಾರೆ, ಯಾವುದೇ ರೀತಿ ಮಿಸ್ಟೇಕ್ ಅನ್ನ ಹ್ಯಾಪನ್ ಆಗಲ್ಲ. ನಿಮಗೆ ಅರ್ಥ ಆಗಿರ್ಬೋದು. ಅಥವಾ ನೀವು ಅಷ್ಟೊಂದಿದ್ರೆ ಎಕ್ಸ್ ಮೈನಸ್ 5 ಅಂತ ಅಲ್ಲೂ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಿ ಅಲ್ಲಿ ಈ ರೀತಿ ಕ್ವಶನ್ ಗಳನ್ನ ಕೇಳ್ತಾನೆ. ನೀವು ತುಂಬಾ ಅವೇರ್ ಆಗಿ ಈ ವಿಡಿಯೋ ನಿಮ್ಗೆ ಯಾವುದೇ ರೀತಿ ಕ್ವಶನ್ಸ್ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇ ರೀತಿ ನಿಮಗೆ ಯಾವುದೊಂದು ಬುಕ್ಸ್ ಪ್ರಾಬ್ಲಮ್ ತಗೊಳ್ಳಿ, ಯಾವುದೇ ಬುಕ್ಸ್ ಇದೇ ರೀತಿ ಇರುತ್ತೆ. ಆ ಬುಕ್ಸ್ ನಿಮ್ಗೆ ಯಾವುದೇ ರೀತಿ ಸಾಲ್ವ್ ಮಾಡಿಲ್ಲ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ಕಮೆಂಟ್ ಅಲ್ಲಿ ಅಥವಾ ನನ್ನ FB ಲಾಗ್ ಅಲ್ಲಿ ತಿಳಿಸಿ. ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮಗೆ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ನೋಟಿಫಿಕೇಶನ್ ಮುಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ಪರ್ಸೆಂಟೇಜ್, ಪ್ರಾಫಿಟ್ ಅನ್ನೋದು ಶಾರ್ಟ್ ಕೋರ್ಸ್ ಎಲ್ಲ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.